ಬಿಗ್ ಬಾಸ್ಗೆ ಹೋದ್ರಿ. ಬಿಗ್ ಬಾಸ್ ಅಲ್ಲಿ ಜಾಸ್ತಿ ದಿನ ಇರಲಿಲ್ಲ, ಹೊರಗೆ ಬರಬೇಕಾಯ್ತು. ಓಡಿಸ್ಬಿಟ್ರು. ಅದೊಂದು ಪ್ಲಾಟ್ಫಾರ್ಮು. ಐ ಆಮ್ ಥ್ಯಾಂಕ್ಫುಲ್ ಟು ಪ್ರಕಾಶ್, ಐ ಆಮ್ ಥ್ಯಾಂಕ್ಫುಲ್ ಟು ಸುದೀಪ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಎಂಟೈರ್ ಟೀಮ್. ಸಣ್ಣ ಮೊಬೈಲಲ್ಲಿ ಏನೋ ಫೇಸ್ಬುಕ್ ಏನೋ ಲೈವ್ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದಂಥ ವ್ಯಕ್ತಿಗೆ ಅಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಕೊಟ್ಟು ಜನರಿಗೆ ಪರಿಚಯ ಮಾಡಿಕೊಟ್ರು. ಬಿಗ್ ಬಾಸ್ ಹ್ಯಾಸ್ ಗಿವನ್ ಮಿ ಅ ಲೈಫ್. ನಮ್ಮ ಜೊತೆ ಒಬ್ಬ ಮಂಜ ಅಂತ ಇದ್ದ, ಅವನು ಯಾವ ಹೇಳ್ತಾರೆ ಖ್ಯಾತಿ ಕುಖ್ಯಾತಿ ಏನೋ ಒಟ್ನಲ್ಲಿ ಟ್ರೆಂಡಲ್ಲಿ ಇರ್ಬೇಕಣ ಅಂತ ಇದ್ದ ನನಗೆ. ಅದಕ್ಕೆ ಖ್ಯಾತಿನೋ ಕುಖ್ಯಾತಿನೋ ಒಟ್ನಲ್ಲಿ ಟ್ರೆಂಡಲ್ಲಿ ಇರಬೇಕು ಹಂಗಂತ ಬಾಯಿಗೆ ಬಂದದ್ದು ಮಾತಾಡೋದಾ, ಫಿಲ್ಟರ್ ಇಲ್ಲದೆ ಮಾತಾಡೋದಾ? ಸರ್ ಹೆಂಗೂ ಆರೋಪ ಇದೆ ನಿಮ್ಮ ಮೇಲೆ. ಸರ್ ಫಿಲ್ಟ್ರಿ ಹಾಕಬೇಕು, ಮಾಸ್ಕ್ ಹಾಕಬೇಕು, ಲಿಪ್ಸ್ಟಿಕ್ ಹಾಕಬೇಕು. ನಾನು ಲಿಪ್ಸ್ಟಿಕ್ಕು ಹಾಕಲ್ಲ, ಮಾಸ್ಕು ಹಾಕಲ್ಲ. ನಾಲ್ಗೆ ಫಿಲ್ಟ್ರೇ ಇಲ್ಲ. ಇನ್ನೊಂದು ಪ್ರಜಾಕೀಯ ಆಗಲ್ಲ ಸರ್. ಪ್ರಜಾಕೀಯ ನನ್ ತಿಳ್ದಂಗೆ ಬರೀ ಮಾತಲ್ಲಿ ಪ್ರಜಾಕೀಯ ಆಗಲ್ಲ ಸರ್. ನನ್ನ ಥರ ಏನು ಕೆಲಸ ಮಾಡಿ ತೋರಿಸ್ತೀರಿ ಅಂತ. ಸರ್ ಉಪೇಂದ್ರ 4 ಸತಿ ಜೈಲಿಗೆ ಹೋಗಿದ್ದಾನ. ಅದು ಉಪೇಂದ್ರ ಯಾರನ್ನ ಜೈಲಿಗೆ ಕಳಿಸಿದಾನೆ ಅಂಥದ್ದಿಲ್ಲ. ಫಿಲಮ್ ಮಾಡಿದ್ರೆ ಕಾಸ್ಟ್ ಮಾಡ್ತಾರೆ ಬಿಟ್ಟರೆ, ಆರಾಮಾಗಿ ಡೈಲಾಗ್ ಹೊಡಿತಾರೆ, ಅದು ಬಿಟ್ಟರೆ ಹೊರಗಡೆ ಏನು ಬಂದಿಲ್ಲ ಸರ್. ನಮ್ಮ ಥರ ಹೊರಗಡೆ ಬರಬೇಕು ಸರ್. ನಾವು ನಮಗೆ ಯಾರು ಅಟ್ಯಾಕ್ ಮಾಡೋ ಗನ್ನೂ ಹೊಡೆದಿದ್ದೀವಿ, ಆಮೇಲೆ ಜೈಲಿಗೂ ಕಳಿಸಿದ್ದೀವಿ, ನಾವು ಜೈಲಿಗೆ ಹೋಗಿದ್ದೀವಿ. ಇದು FIR ಮಾಡೋದು ಬೇರೆ ವಿಚಾರ. ಈಗ FIR ಜೈಲು ಎಲ್ಲ ನೋಡ್ಬಿಟ್ಟಿದ್ದೀವಿ ನಾವು. ಟೋಟಲ್ ಎಷ್ಟಿದೆ ನಿಮ್ಮ ಮೇಲೆ ಕೇಸ್? ಮುಂಚೆ ಒಂದು 14 ಮಾಡಿದ್ರು, ನಾನೇ ಪಾರ್ಟಿ ಇನ್ ಪರ್ಸನ್ ಆಗಿ ಎಲ್ಲದನ್ನು ಡಿಸ್ಕ್ಲೋಸ್ ಮಾಡ್ತಿದ್ದೆ. ಮೊನ್ನೆ 5 ಮಾಡಿದ್ರು, ಹೈಕೋರ್ಟಲ್ಲಿ ಹಾಕಿದ್ರು. DK ಶಿವಕುಮಾರ್ ಮೇಲೆ 19 ಕೇಸ್ ಇದೆ, CM ಮೇಲೆ 13 ಕೇಸ್ ಇದೆ, ಸಿದ್ದರಾಮಯ್ಯ ಅವ್ರ ಮೇಲೆ 13 FIR ಇದೆ, ನಾಗೇಂದ್ರ ಮೇಲೆ 42 FIR ಇದೆ, ಪರಮೇಶ್ವರ್ ಅವ್ರ ಮೇಲೆ 2+1 ಇಫ್ ಐ ಆಮ್ ನಾಟ್ ರಾಂಗ್ 3 ಇದೆ ಅವ್ರ ಮೇಲೆ. ನಾನು ಇದನ್ನೇನು ಹೇಳ್ತಾ ಇಲ್ಲ, ಅವರಾಗ ಅವರೇ ಅಫಿಡೇವಿಟ್ಗಳಲ್ಲಿ ಡಿಕ್ಲೇರ್ ಮಾಡ್ಕೊಂಡ್ರಂಥದ್ದು. ಬಿಗ್ ಬಾಸ್ಗೆ ಹೋದ್ರಿ. ಬಿಗ್ ಬಾಸ್ ಅಲ್ಲಿ ಜಾಸ್ತಿ ದಿನ ಇರಲಿಲ್ಲ, ಹೊರಗೆ ಬರಬೇಕಾಯ್ತು. ಓಡಿಸ್ಬಿಟ್ರು. ಯಾಕೆಂದ್ರೆ ನಿಮಗೆ ಗೊತ್ತಿದೆಯಲ್ಲ. ಆದರೂ ಅಲ್ಲಿ ಬಿಗ್ ಬಾಸ್ ವಿನ್ ಆದ ಯಾರೇ ಇದ್ರೂ ವಿನ್ನರ್ಗಿಂತ ಜಾಸ್ತಿ ಸುದ್ದಿಲಿ ನೀವಿದ್ದೀರಾ. ಇಲ್ಲ ಸರ್, ಅದೊಂದು ಪ್ಲಾಟ್ಫಾರ್ಮು. ಐ ಆಮ್ ಥ್ಯಾಂಕ್ಫುಲ್ ಟು ಪ್ರಕಾಶ್, ಐ ಆಮ್ ಥ್ಯಾಂಕ್ಫುಲ್ ಟು ಸುದೀಪ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಎಂಟೈರ್ ಟೀಮ್. ಒಂದು ಸಣ್ಣ ಮೊಬೈಲಲ್ಲಿ ಏನೋ ಫೇಸ್ಬುಕ್ ಏನೋ ಲೈವ್ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದಂಥ ವ್ಯಕ್ತಿಗೆ ಅಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಕೊಟ್ಟು ಜನರಿಗೆ ಪರಿಚಯ ಮಾಡಿಕೊಟ್ರು. ಬಿಗ್ ಬಾಸ್ ಹ್ಯಾಸ್ ಗಿವನ್ ಮಿ ಅ ಲೈಫ್, ಎ ಡಿಫ್ರೆಂಟ್ ಲೈಫ್ ವಿಚ್ ಐ ನೆವರ್ ಎಕ್ಸ್ಪೆಕ್ಟೆಡ್. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಬಿಗ್ ಬಾಸ್. ಏನೇ ಇರಲಿ 15 ದಿವಸಕ್ಕೆ ಓಡಿಸಿದ್ರು ಕೂಡ ಅದು ಅವರು 3 ತಿಂಗಳಲ್ಲಿ ಏನಲ್ಲಿ ಊಟ ಮಾಡೋಕ್ಕಲ್ಲ, ಊಟ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಸೊ ಐ ವೀಟನ್ ಅಪ್ ದಟ್ TRPs. ಸೊ ಇಫ್ ಐ ಆಮ್ ನಾಟ್ ರಾಂಗ್, ನಾನು ಹೊರಗಡೆ ಬಂದಾಗ 12.9 ಇತ್ತು. ಆಮೇಲೆ ಏನಾಯಿತು ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ಇಟ್ಸ್ ಡೆಫಿನೆಟ್ಲಿ ನನಗೊಂದು ಕೊಟ್ಟಂಥ ಜಾಗವನ್ನು ನನಗೆ ನಾನು ನ್ಯಾಯ ಕೊಟ್ಕೊಂಡಿದ್ದೀನಿ. ನಾನು ಹೊರಗೆ ಬರೋ ಥರ ಮಾಡ್ಕೊಂಡ್ರಿ ಅಂತ ಒಂದು ಆರೋಪ. ಇಲ್ಲ, ನಾನು ಮುಂಚೆನೇ ಹೇಳಿದ್ದೆ ಪ್ರಕಾಶ್ಗೆ, ನಾನು 15 ದಿವಸ ಮೇಲೆ ಇರೋಕ್ಕಾಗಲ್ಲ ಪ್ರಕಾಶ್, ನನಗೆ ಮೊಬೈಲು ಗಲಾಟೆ ಬಿಟ್ಟು ಇರೋಕ್ಕಾಗಲ್ಲ, ಇಲ್ಲ ಗಲಾಟೆ ಮಾಡ್ಬಿಡ್ತೀನಿ ಅಂತಿದ್ದೆ. ಅದು ಏನೋ ಒಂದು ಸೀನ್ ಆಯಿತು. ಬಟ್ ಡೆಫಿನೆಟ್ಲಿ ನಾನು 18 ದಿವಸ ಇದ್ದಿದ್ದಕ್ಕೆ ಏನು ನ್ಯಾಯ ಕೊಡಬೇಕು ಅದು ಕೊಟ್ಟಿದ್ದೆ. ನೀವೇ ಹೇಳಿದ್ರಿ, ಈಗ ಯಾವ ವಿನ್ನರ್ನ ಜನ ಮಾಡ್ಸೋಗ್ಬಿಟ್ಟಿದ್ದಾರೆ. ಜಗದೀಶ್ ನಿಮ್ಮನ್ನ ಜ್ಞಾಪಕ ಇಟ್ಕೊಂಡಿದ್ದಾರೆ. ಅದು ನೀವೇ ಹೇಳಿದ್ರಲ್ಲ. ಇಲ್ಲ, ಹೆಂಗಿದ್ರು ಟ್ರೆಂಡಲ್ಲಿ ಇರಬೇಕು. ನಮ್ಮ ಜೊತೆ ಒಬ್ಬ ಮಂಜ ಅಂತ ಇದ್ದ, ಅವನು ಯಾವ ಹೇಳ್ತಾರೆ ಖ್ಯಾತಿ ಕುಖ್ಯಾತಿ ಏನೋ ಒಟ್ನಲ್ಲಿ ಟ್ರೆಂಡಲ್ಲಿ ಇರ್ಬೇಕಣ ಅಂತ ಇದ್ದ ನನಗೆ. ಅದಕ್ಕೆ ಖ್ಯಾತಿನೋ ಕುಖ್ಯಾತಿನೋ ಒಟ್ನಲ್ಲಿ ಟ್ರೆಂಡಲ್ಲಿ ಇರಬೇಕು. ಬಟ್ ಐ ಡೋಂಟ್ ಬಿಲೀವ್ ಇನ್ ಕ್ರೈಮ್. ನನಗೆ ಕೆಟ್ಟದ ರೀತಿಯಲ್ಲಿ ಹೆಸರಲ್ಲಿ ಇರಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಬಟ್ ಐ ಆಮ್ ಆಲ್ವೇಸ್ ಇನ್ ಗುಡ್ ಟರ್ಮ್ಸ್. ನನಗೆ ಅನ್ಸಿದ ಪ್ರಕಾರ ಜನ ಆದರೂ ಯಾವಾಗಲೂ ಯಾರ ಜೊತೆನೋ ಗಲಾಟೆ ಮಾಡ್ಕೊಂಡು ಸುದ್ದಿಲಿ ಇರ್ತೀರ. ಎಲ್ಲ ಮಾಡಬೇಕಾಗತ್ತೆ. ನಾನು ಗೌರಿ ಲಂಕೇಶ್ ಆಗಿ ಗುಂಡಾಕ್ಸ್ಕೊಳಕ್ಕೆ ರೆಡಿ ಇಲ್ಲ. ಇಷ್ಟು ದೊಡ್ಡ ಹೋರಾಟಗಾರನಿಗೆ ವಿರೋಧಿಗಳು ಇದ್ದೇ ಇದ್ದಾರೆ, ವಿರೋಧ ಮಾಡೋರು ಇದ್ದಾರೆ, ತೊಂದರೆ ಕೊಡೋರು ಇದ್ದಾರೆ, ಅಟ್ಯಾಕ್ ಮಾಡೋರು ಇದ್ದಾರೆ. ಸೊ ನಾನು ಕೂಡ ಸಶಕ್ತ ಅಂತ ತೋರಿಸ್ಕೊಡ್ಬೇಕಾದಂಥ ಪರಿಸ್ಥಿತಿ ಬಂದಾಗ ಅದೆಲ್ಲ ಕಾಮನ್ ಸರ್. ಅದೆಲ್ಲ ಗುಂಡೊಡಿಯೋದು, ಗುಂಡೊಡಿಸ್ಕೊಳೋರು ಇತಿಹಾಸ ಇದೆ. ನಾವು ಅಷ್ಟೇ ನಮ್ಮ ತಂಡಕ್ಕೆ ಬಂದರೆ ಅದನ್ನು ಮಾಡಿದ್ದೀವಿ. ಬಿಕಾಸ್ ಸಿ ಮೈ ಏನೋ ಲಾ ಪ್ರೊಟೆಕ್ಟ್ಸ್ ಮೀ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಾನೂನು ಪ್ರೊಟೆಕ್ಟ್ ಮಾಡ್ತದೆ. ಹಾಗಾಗಿ ನನ್ನ ಪ್ರೊಟೆಕ್ಷನ್ ನಾನು ಮಾಡ್ಕೊಂಡಿದ್ದೀನಿ. ಸಿ ಐ ಬಿಲೀವ್ ಇನ್ ಮೈ ಸೆಲ್ಫ್, ಪ್ರೊಟೆಕ್ಟಿಂಗ್ ಮೈ ಸೆಲ್ಫ್. ನಾನು ಇದ್ರೇ ಹೋರಾಟ. ಸೊ ನಾನು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀನಿ. ಸುದ್ದಿಲಿ ಇರಬೇಕು, ಅದು ಒಂದು ಸುದ್ದಿನೇ. ಗುಂಡು ಹೊಡೆದಿದ್ದು ಒಂದು ಸುದ್ದಿನೇ ಇರಬೇಕು, ಅದು ಸುದ್ದಿ ಯಾವ್ದಾದ್ರು ಸರಿ. ಅಲ್ಲ, ಹೇಳೋದಲ್ಲ ಖ್ಯಾತಿ ಕುಖ್ಯಾತಿ ಏನೋ ಒಂದು ಟ್ರೆಂಡಲ್ಲಿ ಇರಬೇಕಷ್ಟೇ. 97 ವರ್ಷ ಜೈಲಿಗೆ ಹಾಕೋರು. ಅಲ್ಲೂ ಖ್ಯಾತಿನೇ ನಮ್ಮದು. ಅದೆಷ್ಟು ಲೆಟರ್ಗಳು ಬರ್ದಾಕ್ಬಿಟ್ಟಿದ್ದೀನಿ DK ಶಿವಕುಮಾರ್ಗೆ. ತಲೆ ಕೆಡ್ಸಾಕಿದ್ದೀನಿ DK ಶಿವಕುಮಾರ್ಗೆ. ಲೆಟರ್ಗಳು ಬರ್ದು ಅವ್ನು ಪೇಪರ್ ಕೊಟ್ಟು ಸಾಕಾಗ್ಬಿಟ್ಟ ಇಲ್ಲಿ ಜೈಲರ್ ನನಗೆ. ಈ ಒಂದು 2-3 ರಿಮ್ಮು ಬರ್ದು ಪೋಸ್ಟ್ ಮಾಡಿ ಅಲ್ಲಿ ಏನು ಸುಮ್ಮನೆ ಕೂತಿರ್ಲಿಲ್ಲ. ಬರೀ ಪತ್ರಗಳನ್ನ ಬರ್ತಿದ್ದೆ. ಸಿ ವೇರ್ ಎವರ್ ಐ ಗೋ, ಐ ಎನ್ಶ್ಯೂರ್ ದೆರ್ ಈಸ್ ಎ ವೈಬ್ಸ್. ಜೈಲಲ್ಲೂ ವೈಬ್ಸ್ ಕ್ರಿಯೇಟ್ ಮಾಡುವಂಥ ವ್ಯಕ್ತಿ. ಬಿಗ್ ಬಾಸಲ್ಲೂ ವೈಬ್ಸ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಬಿಟ್ರೆ ಇಲ್ಲೂ ಮಾಡ್ತೀನಿ. ಡೈವ್ ಡೀಪ್ ವಿತ್ ಲಾಯರ್ ಜಗದೀಶ್ ಆಗ್ಬಿಡುತ್ತೆ. ಇಲ್ಲ, ನೋಡಿ ಕಾರ್ಯಕ್ರಮ ಕರೆದಾಗ ಸಿ ವಿ ಹ್ಯಾವ್ ಟು ಕ್ರಿಯೇಟ್ ಅ ವೈಬ್. ವೈ ಶುಡ್ ಪೀಪಲ್ ವಾಚ್ ದಿಸ್ ಪ್ರೋಗ್ರಾಮ್? ನೀವು ಹೋಸ್ಟ್ ಮಾಡಿ, ನನ್ನನ್ನು ಇಂಟರ್ವ್ಯೂ ಮಾಡಿ ಜನ ಯಾಕೆ ನೋಡಬೇಕು? ಆ್ಯಂಡ್ ಇಫ್ ದೇ ಆರ್ ವಾಚಿಂಗ್
ಡೆಫಿನೆಟ್ಲಿ ದೇ ಶುಡ್ ಬಿ ಡೆಲಿವರಿ ಆಲ್ಸೋ. ಐ ಟ್ರೈ. ಹಂಗಂತ ಬಾಯಿಗೆ ಬಂದದ್ದು ಮಾತಾಡೋದಾ, ಫಿಲ್ಟರ್ ಇಲ್ಲದೆ ಮಾತಾಡೋದಾ? ಸರ್ ಹೆಂಗೂ ಆರೋಪ ಇದೆ ನಿಮ್ಮ ಮೇಲೆ. ಸರ್ ಫಿಲ್ಟ್ರ್ ಹಾಕಬೇಕು, ಮಾಸ್ಕ್ ಹಾಕಬೇಕು, ಲಿಪ್ಸ್ಟಿಕ್ ಹಾಕಬೇಕು. ನಾನು ಲಿಪ್ಸ್ಟಿಕ್ಕು ಹಾಕಲ್ಲ, ಮಾಸ್ಕು ಹಾಕಲ್ಲ, ನಾಲ್ಗೆ ಫಿಲ್ಟ್ರೇ ಇಲ್ಲ. ಕಾರಣ ಯಾಕೆ ಅಂತಂದರೆ ಅದು ಸತ್ಯ ನೋಡಿತೀವಿ. ಸತ್ಯ ನೋಡಿಬೇಕಾದ್ರೆ ನಿಮ್ಗೆ ಫಿಲ್ಟ್ರ್ ಬೇಡ. ನಿಮ್ಮ ಡ್ರಾಮಾ ಆಡಬೇಕಾದ್ರೆ ಫಿಲ್ಟ್ರ್ ಬೇಕು. ಹಂಗಾಗಿ ನನಗೆ ಡ್ರಾಮಾ ಆಡೋಕ್ಕೆ ಬರಲ್ಲ ಸರ್. ಇವನ್ ಬಿಗ್ ಬಾಸಲ್ಲಿ ಕಿಕ್ಔಟ್ ಆಗಿದ್ದು ಇದೇ ಕಾರಣಕ್ಕೆ. ನನಗೆ ಫಿಲ್ಟ್ರ್ ಇರಲಿಲ್ಲ ಅಲ್ಲಿ. ಸ್ವಲ್ಪ ದೊಡ್ಡವ್ರ ಬಗ್ಗೆನೂ ಮಾತಾಡಿದೆ, ಕಿಕ್ಔಟ್ ಮಾಡಿದ್ರು. ಅಂದರೆ ನೀವು ಮಾತಾಡಿ ಯೋಚನೆ ಮಾಡ್ತೀರೋ, ಯೋಚನೆ ಮಾಡಿ ಮಾತಾಡ್ತೀರೋ? ಈಗ ಎರಡೂ ಮಾಡಲ್ಲ ಸರ್, ಮಾತಾಡೋದು ಅಷ್ಟೇ. ಆಮೇಲೆ ಜನ ಯೋಚನೆ ಮಾಡ್ಕೊಳ್ಳಿ ನಮ್ಮ ಬಗ್ಗೆ. ಬೇಸಿಕಲಿ ಯೋಚನೆ ಮಾಡ್ಬೇಕಾದ್ರೆ ಜನ, ಯಾಕಂದ್ರೆ ರಿಸೀವ್ ಮಾಡೋದು ಅವರೇ ಅಲ್ವಾ. ಅವರೇ ಯೋಚನೆ ಮಾಡ್ಕೊಂಡು ಸ್ವಲ್ಪ ಬೈತಾರೆ ಕೆಲವೊಂದು ಟೈಮ್. ಜನ ಹಿಂಗೆ ಮಾಡಬಾರ್ದಾಗಿತ್ತು, ಮನೆ ಗಲಾಟೆ ಅಲ್ಲ, ಅಲ್ಲೆಲ್ಲ ಅದೆಲ್ಲ ಮಾಡಿ ತಪ್ಪಲ್ಲ, ಕರೆಕ್ಟ್ ಕಣೋ, ನನಗೆ ಈಗ ಅರಿವಾಗಿದೆ ಅದು ಅಂತೇಳಿ. ಬಟ್ ಮೈ ಪಾಯಿಂಟ್ ಆಫ್ ಅಂದರೆ ನೀವು ತಪ್ಪಾಗಿದ್ರೆ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ರೆಡಿ? ಡೆಫಿನೆಟ್ಲಿ ತಪ್ಪಾಯಿತು ಅಂದರೆ ಜನರ ಪ್ರಕಾರ ಅದು ತಪ್ಪದು. ಬಟ್ ನನ್ನ ಅಜೆಂಡಾ ಬೇರೆ ಇತ್ತು. ಸೊ ಐ ಕಂಪ್ಲೀಟೆಡ್ ಮೈ ಅಜೆಂಡಾ. ಸೊ ನಮಗೊಂದು ಅಜೆಂಡಾ ಇತ್ತು, ದಟ್ ವಾಸ್ ಕಂಪ್ಲೀಟೆಡ್ ಆ್ಯಕ್ಚುಲಿ. ದಟ್ ವಾಸ್ ಅ ಪಾರ್ಟ್ ಆಫ್. ಯೋಚನೆ ಮಾಡದೆ ಮಾತಾಡೋದು ಎರಡೂ ಅಲ್ಲ ಅಂತ ಹೇಳ್ತೀರಾ ಹಾಗಾದ್ರೆ? ಸೊ ಯು ಥಿಂಕ್ ಆ್ಯಂಡ್ ಟಾಕ್. ಎವ್ರಿಥಿಂಗ್ ಈಸ್ ಡಿಸೈನ್ಡ್ ಆ್ಯಂಡ್ ಡಿಫೈನ್ಡ್ ಆ್ಯಂಡ್ ಡೆಫಿನೆಟ್ಲಿ ಎವ್ರಿಥಿಂಗ್ ಈಸ್ ಕಸ್ಟಮೈಸ್ಡ್ ಆ್ಯಂಡ್ ನಥಿಂಗ್ ಪ್ರೋ. ಸುಮ್ಮನೆ ಬಂದು ಮಾತಾಡೋದಲ್ಲ. ಎವ್ರಿಥಿಂಗ್ ಈಸ್ ಡಿಸೈನ್ಡ್ ಆ್ಯಂಡ್ ಥಿಂಗ್ಸ್ ಆರ್ ಬಿನ್ ಕಸ್ಟಮೈಸ್ ಫಾರ್ ಮೈ ಗ್ರೋತ್. ಸೊ ನೀವು ಜನರ ಮುಂದೆ ಮಾತ್ರ ಹೀಗೇನಾ, ಅಥವಾ ನಿಮ್ಮ ಪರ್ಸನಲ್ ಲೈಫಲ್ಲೂ ಹೀಗೇನಾ? ನೀವು ನಾನು ಇಂಟರ್ವ್ಯೂ ಮಾಡಿದ್ರೆ ಚೆನ್ನಾಗಿರ್ತದೆ ಅದಕ್ಕೆ. ಇನ್ಫ್ಯಾಕ್ಟ್ ಸುದೀಪ್ ಸ್ಪೋಕ್ ಟು ಮೈ ವೈಫ್. ಇದೇ ಪರ್ಸನ್ ಅಲ್ಲಿ ಕೇಳೋದ್ರಲ್ಲಿ ಬಿಗ್ ಬಾಸ್ ಅಲ್ಲಿ, ಮೇಡಮ್ ಮನೇಲೂ ಬಿಗ್ ಬಾಸ್ ಥರ, ಮನೇಲೂ ಹಿಂಗೇನ ಅದು ಓನ್ ಸರ್, ಮನೇಲೂ ಕೂಡ ಬಿಗ್ ಬಾಸ್ ಥರನೇ ನಡ್ಕೊಂತಾರೆ ಅವರು. ಅಲ್ಲಿನೂ ಇಲ್ಲಿ ಯಾವ ರೀತಿ ಇದ್ದಾರೋ ಮನೇಲೂ ಅದೇ ಥರ ಇರ್ತಾರೆ. ಜಾಲಿಯಾಗಿರ್ತಾರೆ, ನಕ್ಕೊಂಡಿರ್ತಾರೆ, ಮನೇಲಿ ಖುಷಿಯಾಗಿರ್ತಾರೆ, ನಮ್ಮನ್ನು ನಗಿಸ್ತಾರೆ. ದಟ್ಸ್ ಇಸ್ ಪಾರ್ಟ್ ಆಫ್ ಲೈಫ್. ವಿ ಅಕ್ಸೆಪ್ಟೆಡ್, ವಿ ಲವ್ ಇಟ್ ವಾಟ್ ಇಟ್ ಡಸ್ ಅಂತ. ನಮಗೆ ಸಮಯ ಕೊಡೋದೇ ತುಂಬ ಕಡಿಮೆ. ಈಸ್ ಬಿಸಿ ವಿತ್ ಇಸ್ ಓನ್ ವರ್ಕ್. ಬಟ್ ವಾಟ್ ಎವರ್ ಟೈಮ್ ವಿ ಗೆಟ್ ಲೈಕ್ ಈ ಸ್ಪೆಂಡ್ಸ್ ಖುಷಿಯಾಗಿರ್ತಾರೆ. ಐ ಥಿಂಕ್ ದಟ್ಸ್ ಇಟ್. ತುಂಬ ಹೊಗಳ್ತಾರ ಹಾಗಿದ್ರೆ ಹೆಂಡತಿ, ಅಥವಾ ಬೈಯೋದು ಇದೆಯಾ ನಿಮ್ಮಲ್ಲಿ? ಇಲ್ಲ, ಬೈಯಲ್ಲ ಸರ್. ಬೈಯೋಕೆ ಮಗು ಥರ ನೋಡ್ಕೊಂತಾರೆ. ಬೈಯೋಕೆ ಆ ಥರ ಗಲಾಟೆ ಮಾಡ್ಕೊಬಿಟ್ಟು? ಇಲ್ಲ, ಗಲಾಟೆ ಏನಿಲ್ಲ. ಇನ್ಫ್ಯಾಕ್ಟ್ ಆ ಥರ ಏನಿಲ್ಲ. ಐ ಆಮ್ ನಾಟ್ ವಾಟ್ ಐ ಆಮ್ ಔಟ್ಸೈಡ್. ನಾನು ಇಲ್ಲಿ ಮನೇಲಿ ಇದ್ದಾಗ ಬರೀ ಥರನೇ ಇರ್ತೀನಿ. ಅದನ್ನೇ ಕೇಳಿದ್ ನಾನು ನಿಮ್ಮ ಹತ್ರ. ಅದೇ 2 ನಿಮಿಷ ಹಿಂದೆ ಅದನ್ನೇ ಕೇಳಿದ್ದೆ ಮಾತ್ರ. ಇಲ್ಲ, ಮನೇಲಿ ಬರೀ ಥರ ಇರ್ತೀನಿ. ಐ ಡೋಂಟ್ ಟಾಕ್ ಮಚ್. ಅವ್ರು ಟಿವಿ ನೋಡ್ತಾ ಇರ್ತಾರೆ, ಒಂದು ಫಿಲಮ್ ಹಾಕ್ತಾರೆ, ನೋಡ್ತೀನಿ ಅವ್ರ ಜೊತೆ ನಾನು. ಇವನ್ ಐ ಡೋಂಟ್ ವಾಂಟ್ ಐ ವಾಚ್ ವಿತ್ ದೆಮ್. ಅವ್ರೇನೋ ತಿಂಡಿ ಮಾಡ್ಕೊಂಬತ್ತಾರೆ, ತಿನ್ನಿ ಅಂತಾರೆ. ಫಾರ್ ದೇರ್ ಅವ್ರ ಖುಷಿಗೋಸ್ಕರ ಒಂದಷ್ಟು ಚಟುವಟಿಕೆಗಳನ್ನ ಮನೆಗೆ ಸೀಮಿತವಾಗಿಟ್ಟಿದ್ದೀನಿ. ಅದರಲ್ಲಿ ಹೆಚ್ಚಾಗಿ ನಾನು ಪ್ರೋ ಇರೋದಿಲ್ಲ. ಐ ಆಲ್ವೇಸ್ ಟ್ರೈ ಟು ರಿಮೇನ್ ಲೈಕ್ ಎ ಚೈಲ್ಡ್. ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ಇರ್ತೀನಿ ಅಷ್ಟೇ. ಸೊ ನಿಮ್ಮ ಮನೇಲಿ 3 ಮಕ್ಕಳು? ಇಲ್ಲ, ನನ್ನ ಹೆಂಡತಿ ಪಾಪ ಬಂದು ಹೋಗ್ಬೇಕಾರೆ ಊಟ ತಿನ್ಸಿದ್ದು ಇದೆ ಪಾಪ. ಶಿ ಟ್ರೀಟ್ಸ್ ಮೀ ಲೈಕ್ ದಟ್. ನಾನು ಎಷ್ಟೋ ಸತಿ ಊಟ ಮಾಡಿದ್ರೆ ಹೋಗ್ಬೇಕಾರೆ 1-2 ಸ್ಪೂನ್ ತಿಂದು ಹೋಗಿ ಅಂತ. ಸೊ ಹೆಚ್ಚು ಕಮ್ಮಿ ನನ್ನ ಮಕ್ಕಳೇ ನನ್ನ ಮಗು ಥರ ನೋಡ್ಕೊಂತಾರೆ. ಇನ್ನು ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ಹೆಂಡತಿ ಎಲ್ಲರೂ 3 ಜನ ನನ್ನ ಪಾಪ ಅಂತೇಳಿ. ನಮ್ಮ ಮಗ ಶೂ ತಂದಿಕ್ತಾನೆ ಕೆಲವೊಂದು ಟೈಮು. ನಮ್ಮ ಮಗ ಬರ್ಬೇಕಾದ್ರೆ ಮೊಬೈಲ್ ಮಾಡ್ತಾಬಿಡ್ತಾನೆ. ನನ್ನ ಮಗಳು ಎತ್ಕೊಂಬಂದು ಕೊಟ್ಲು. ಪಾಪ ಮೊಬೈಲ್ ಇಲ್ಲ ಅಂದ್ರೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತೀಯ ಅಂತೇಳಿ ನಾನು ಮರ್ತೋಗ್ಬಿಟ್ಟಿದೆ. ಸೊ ಇಟ್ಸ್ ಲೈಕ್ ದಟ್ ದೇ ಟ್ರೀಟ್ ಮೀ ದಟ್ ಅಟ್ಮೋಸ್ಟ್ ಕೇರ್. ಸೊ ಐ ಲವ್ ಇಟ್. ಸೊ ಮನೆ ಅಂದರೆ ಬೇರೆ ಥರನೇ ಒಂದು ವಾತಾವರಣ. ನಂದು ಅದೇ ಪ್ರಶ್ನೆ ಇತ್ತು. ಸೊ ನೀವು ಮಕ್ಕಳಿಗೆ ಯಾವ ಥರದ ಅಪ್ಪ ಅಂತ? ಡೆಫಿನೆಟ್ಲಿ ಕಣ್ಣಲ್ಲಿ ನೀರು ಹಾಕಿದ್ದು ಇದೆ ನಮ್ಮ ಮಕ್ಕಳು. ನನ್ನ ತೊಂದರೆಯಲ್ಲಿದ್ದಾಗ ಅಥವಾ ಜೈಲಲ್ಲಿದ್ದಾಗ ನನ್ನ ಮಗಳು ನಿದ್ದೆನೇ ಹೋಗ್ತಾ ಇರಲಿಲ್ಲ. ಡೆಫಿನೆಟ್ಲಿ ನಾನು ಒಳ್ಳೆ ಕೆಲಸ ಮಾಡಿದಾಗ, ಹೊರಗಡೆ ಬಂದು ಒಂದು ಹೀರೋಯಿಸಮ್ ಬಂದಾಗ ಶಿ ಫೀಲ್ಸ್ ಶಿ ಪ್ಯಾಟ್ಸ್ ಹರ್ ಬ್ಯಾಕ್ ಆ ಥರ 2 ಪರಿಸ್ಥಿತಿಗಳನ್ನ. ಯಾಕಪ್ಪ ಇದೆಲ್ಲ ಅಂತ ಕೇಳಿದ್ದೆ ಯಾವತ್ತಾದ್ರೂ? ಇಲ್ಲ, ನೋ ಇಟ್ಸ್ ಅ ಪ್ಯಾಟ್. ಹೇಳಿದ್ನಲ್ಲ, ಪ್ರತಿಯೊಂದು ಸಾಧನೆಯಿಂದ ಹೇಳಿದ್ರೆ ಕೇಳ್ತೀರಾ ನೀವು? ಕೇಳಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ, ಹೇಳಕ್ಕೆ ಹೋಗಲ್ಲ. ಡೆಫಿನೆಟ್ಲಿ ಎಲ್ಲರೂ ಅನ್ಕೊಂತಾರೆ ಇವ್ರ ಮನೆಯಲ್ಲ ಕಸ್ಟಮೈಸ್ಡ್ ರೋಬೋಟ್ಸ್. ನೋ ಇವನ್ ದೇ ಕ್ಯಾರಿ ಎಮೋಷನ್ಸ್. ನನ್ನ ಜೈಲು ಹಾಕಿದಾಗ ನನ್ನ ಮಗಳು ಮಲ್ತಾನೆ ಇರಲಿಲ್ಲ. ಸೊ ಇಟ್ಸ್ ಓಪನ್ ಫ್ಯಾಕ್ಟ್. ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಬಟ್ ಆ ರೋದನೆ ತಗೊಂಡಿಲ್ಲ ಅಂತಂದ್ರೆ ಸಾಧನೆ ಮಾಡ್ಲಿಕ್ಕೂ ಆಗಲ್ಲ. ಸೊ ಬೋತ್ ಆರ್ ಐ ಟ್ರೈ ಟು ಬ್ಯಾಲೆನ್ಸ್. ಅಟ್ ದ ಸೇಮ್ ಟೈಮ್ ನಾನು ಮಕ್ಕಳ ಜೊತೆ ಇದ್ದಾಗ, ನಾನು ಚೆನ್ನಾಗಿದ್ದಾಗ ಐ ಗಿವ್ ದೆಮ್ ದ ಬೆಸ್ಟ್. ನನ್ನ ಕೈಲಿ ಏನಾಗುತ್ತೆ ಐ ಟ್ರೈ ಟು ಗಿವ್ ದೆಮ್ ದ ಬೆಸ್ಟ್ ಆ್ಯಂಡ್ ಐ ಟ್ರೈ ಟು ಪ್ರೊಟೆಕ್ಟ್ ದ್ಯಾಮ್ ಆರ್ ಪ್ರೊವೈಡ್ ದ್ಯಾಮ್. ವಾಟ್ ಎವರ್ ನನ್ನ ಕೈಲಿ ಏನು ಸಾಧ್ಯ ಆಗುತ್ತೆ ಅದನ್ನು ಕೊಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಬೀಳ್ತೀನಿ ಅವ್ರಿಗೆ. ಬಿಗ್ ಬಾಸ್ ಹೋಗಿ ಬಂದವ್ರ ಹತ್ರ ಹೆಚ್ಚಾಗಿ ನಾನು ಕೇಳೋ ಒಂದು ಪ್ರಶ್ನೆ, ಬಿಗ್ ಬಾಸ್ ನಿಮ್ಮ ಪ್ರಕಾರ ಸ್ಕ್ರಿಪ್ಟೆಡ್? ಇಲ್ಲ, ಸ್ಕ್ರಿಪ್ಟೆಡ್ ನಿಮ್ಗೆ ಯಾವತ್ತೂ ಅನಿಸ್ಲಿಲ್ಲ? ನನ್ಗೆ ಕೊಟ್ಟೇ ಇಲ್ವಲ್ಲ. ನಾನು ಸ್ಕ್ರಿಪ್ಟ್ ಕೊಟ್ಟಿದ್ರೆ ತಾನೇ ಗೊತ್ತಾಗೋದು ನನಗೆ ಅಲ್ಲಿ ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿ? ಇಲ್ಲ ಸರ್, ಒಂದು ಡೈರೆಕ್ಷನ್ಸು ಇದ್ದವ್ರಿಗೂ. ನಮ್ಮ ಪ್ರಕಾಶ್ ಹೋಗ್ಬೇಕಾದ್ರು ಪ್ರಕಾಶ್ ಸಿಕ್ಕರು, ಬರ್ಬೇಕಾದ್ರು ಪ್ರಕಾಶ್ ಸಿಕ್ಕರು. ಕೊನೆಯಲ್ಲೇ ನೋಡಿದ್ದು. ನನಗೆ ಯಾವ ಸ್ಕ್ರಿಪ್ಟ್ ನನಗೆ ಕೊಟ್ಟಿಲ್ಲ, ನನಗಂತೂ ಗೊತ್ತಿಲ್ಲ. ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಮೇ ಬಿ ಬೇರೆಯವ್ರು ಕೊಟ್ಟಿದ್ದಾರೆ. ಐ ವಿಲ್ ನಾಟ್ ಕಮೆಂಟ್.
ಇಲ್ಲ ಐ ನಾಟ್ ಕಮೆಂಟ್ ಆನ್ ದಟ್. ನನಗಂತೂ ಖಂಡಿತವಾಗಿ ಸ್ಕ್ರಿಪ್ಟ್ ಕೊಟ್ಟಿಲ್ಲ. ನನಗೆ ಬೇರೆಯವ್ರು ಕೊಟ್ಟಿದ್ರೆ ಐ ಆಮ್ ದ ಲಾಸ್ಟ್ ಪರ್ಸನ್ ಟು ಕಮೆಂಟ್ ಬಿಕಾಸ್ ಗೊತ್ತಿಲ್ಲ. ಎಸ್ ಐ ಗೊತ್ತಿಲ್ಲ. ಇಟ್ಸ್ ಬೆಟರ್ ಟು ಸೇ ಗೊತ್ತಿಲ್ಲ ಅಂದ್ರೆ ಬೆಸ್ಟ್ ಸರ್. ಈಗ ನಿಮ್ಮ ಅಜೆಂಡಾ ಏನು, ಮುಂದೇನು? ನಗಿಸ್ಬೇಕು ಅಂತ ಹೇಳಿದ್ನಲ್ಲ, ಐ ಟು ಮೇಕ್ 6 crores ಪೀಪಲ್ ಸ್ಮೈಲ್, ಐ ಟು ಬ್ರಿಂಗ್ ಬ್ಯಾಕ್ ದ ಸ್ಮೈಲ್. ಇಟ್ ವಾಸ್ ದೇರ್ ಕೆಲವು ವರ್ಷಗಳ 30 ವರ್ಷಗಳ ಹಿಂದೆ ಅವರೇ ನಮ್ಮ ಅಜ್ಜಿ ತಾತ ಅವರೆಲ್ಲ ತುಂಬ ಚೆನ್ನಾಗಿ ನಗನಗತ ಸಕುಟುಂಬ ಸಮೇತರಾಗಿ ಕೂತ್ಕೊಂಡು ಬದುಕಿ ಬಾಳದಂಥ ಒಂದು ವ್ಯವಸ್ಥೆ ಇತ್ತು. ಇವತ್ತು ವಿ ಹ್ಯಾವ್ ಜಾಯಿನ್ ದ ಆ್ಯಂಡ್ಸ್ ವಿತ್ ದ ಫಾಸ್ಟ್. ನಾನು ಹೇಳೋದಲ್ಲ, ನನಗೆ ತಿಂಡಿ ತಿನ್ನೋಕ್ಕೆ ಸಮಯ ಇಲ್ಲ, ಆ ಮಟ್ಟಿಗೆ ನಾವು ವಿ ಹ್ಯಾವ್ ಡೆಸ್ಟ್ರಾಯ್ಡ್ ಅವರ್ ಸೆಲ್ಫ್. ಐ ಥಿಂಕ್ ವಿ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ದಟ್ ಸ್ಮೈಲ್. ಸುವರ್ಣ ಕರ್ನಾಟಕ ಅಂತೀವಿ ಬರೀ ಪದದಲ್ಲಿ, ನಿಜವಾದ ಸುವರ್ಣ ಕರ್ನಾಟಕವನ್ನು ವಾಪಸ್ ತರಬೇಕಾದಂಥ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಇದೆ. ಈ ವ್ಯವಸ್ಥೆಯ ಒಂದು ಅವಿಭಾಜ್ಯ ಅಂಗದಲ್ಲಿ ನಂಬಿಕೆ ಇಟ್ಟರು ಪ್ರತಿಯೊಬ್ಬರ ಮೇಲೇನೂ ಇದೆ. ಇಟ್ಸ್ ಅಬೌಟ್ ಇಂಟೆಲೆಕ್ಚುಯಲ್ಸ್, ಚಿಲ್ಡ್ರನ್ಸ್, ಡಾಕ್ಟರ್ಸ್, ಲಾಯರ್ಸ್, ಸ್ಟೂಡೆಂಟ್ಸ್, ಪೊಲಿಟಿಷಿಯನ್ಸ್, ಅಪ್ಕಮಿಂಗ್ ಪೊಲಿಟಿಷಿಯನ್ಸ್, ಎಲ್ಲರ ಮೇಲೆ ಜವಾಬ್ದಾರಿ ಇದೆ. ರೈತರು, ಡ್ರೈವರ್ಸು, ಎಲ್ಲರ ಮೇಲೆ ಜವಾಬ್ದಾರಿ ಇದೆ. ಹೆಂಗಾಗ್ಬಿಟ್ಟಿದೆ ಅಂತಂದರೆ ವಿ ಪೇ ಟ್ಯಾಕ್ಸ್ ಫಾರ್ ನಾವು ಒಂದು ಇನೋವಾ ತೊಗೊಂಡ್ರೆ ಅಥವಾ ಒಂದು ಕಾರ್ ತೊಗೊಂಡ್ರೆ 20% ಟ್ಯಾಕ್ಸ್, ರೋಡ್ ಟ್ಯಾಕ್ಸನ್ನು ಕಟ್ತೀವಿ. ಪೇಯಿಂಗ್ ಎ ಟ್ಯಾಕ್ಸ್ ಆ್ಯಂಡ್ ನಾವು ಒಂದು 20% ಟ್ಯಾಕ್ಸ್ ಕಟ್ಟಿದ್ಮೇಲೆ ಮತ್ತೆ ಟೋಲ್ ಗೇಟ್ ಹಾಕ್ತಾರೆ. ಡೋಂಟ್ ಯು ಥಿಂಕ್ ದಿಸ್ ಇಸ್ ಒಂದು ಡೊಕಾಯ್ಡ್ ಸಿಸ್ಟಮ್ ಅಂತ ಅನ್ಸಲ್ವಾ ನಮಗೆ? ನಾನು ನೋಡಬೇಕಾದಂಥ ಕರ್ನಾಟಕ, ಸುವರ್ಣ ಕರ್ನಾಟಕದಲ್ಲಿ 58 ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ಗೇಟ್ ಇದೆ ಕರ್ನಾಟಕದಲ್ಲಿ. ನನಗೆ ಅದು ಇರಬಾರ್ದು. ರಾಜ್ಯ ಹೆದ್ದಾರಿಗಳಲ್ಲೂ ಕೂಡ ಟೋಲ್ ಗೇಟ್ ಇದೆ, ನನಗೆ ಅದು ಇರಬಾರ್ದು. ನನ್ನ ಸುವರ್ಣ ಕರ್ನಾಟಕದಲ್ಲಿ ಟೋಲ್ ಗೇಟ್ ಮುಕ್ತವಾಗಿರಬೇಕು, ಭ್ರಷ್ಟಾಚಾರ ಅತಿ ಕಡಿಮೆಯಲ್ಲಿರಬೇಕು. ಮುಕ್ತ ಮಾಡಲಿಕ್ಕಾಗಲ್ಲ. ಐ ಅಕ್ಸೆಪ್ಟ್ ಇಟ್ ಕೆನಾಟ್ ಬಿ ಪ್ರಾಕ್ಟಿಕಲಿ. ಡೆಫಿನೆಟ್ಲಿ ಪ್ರಾಕ್ಟಿಕಲಿ. ಒಂದಷ್ಟು ಸಣ್ಣ ಪುಟ್ಟದ ಮಟ್ಟದಲ್ಲಿ ಇರ್ತದೆ, ಅದು ಕಣ್ಣು ಕಾಣಿಸಿಲ್ಲ ಅಂತಂದರೆ ವಿ ಅಕ್ಸೆಪ್ಟ್ ಇಟ್. ಇಟ್ಸ್ ಅ ಪಾರ್ಟ್ ಆಫ್ ಸಿಸ್ಟಮ್. ಈವನ್ ಸಿಂಗಾಪುರಲ್ಲಿ ಕೂಡ ಲೋಯೆಸ್ಟ್. ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್. ಡೆಫಿನೆಟ್ಲಿ. ಅಲ್ಲ, ಔಟ್ ಆಫ್ ಸೈಟ್ ಅಂತ ಹೇಳೋಕ್ಕಾಗೋದಲ್ಲ, ಕಡಿಮೆ ಇರಲಿ ಅಂತ ಸರ್. ಕಡಿಮೆ ಇರೋದು ನನಗೆ ತುಂಬ ಇಂಪಾರ್ಟೆಂಟು. ಇವಾಗ ನೋಡಿ, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗೆ 40,000 ಸಂಬಳ ಕೊಡ್ತಾರೆ. ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅನ್ನೋ ಒಂದು 2 ಮಕ್ಳು ಇಟ್ಕೊಂಡು 80,000 ರೂಪಾಯಿ, 1 ಲಕ್ಷ ಬೇಕು. ಈಗ 40,000 ಸಂಬಳ ಕೊಟ್ಟು ಅವ್ರು ಭ್ರಷ್ಟಾಚಾರ ಮಾಡಲೇಬೇಕಲ್ವಾ? ಸೊ ದ ಸಿಸ್ಟಮ್ ಈಸ್ ಡಿಸೈನ್ಡ್ ಸೊ ದಟ್ ದೇ ಮೇಕ್ ಕರಪ್ಷನ್. ಅಥವಾ ಸಿನ್ಸ್ ದೇರ್ ಇಸ್ ಕರಪ್ಷನ್ ದೇ ಆರ್ ಗಿವನ್ ದಟ್. ಐ ಡೋಂಟ್, ಇಟ್ ಕುಡ್ ಬಿ ಎರಡು ಪಾಸಿಬಿಲಿಟೀಸ್ ಇದೆ. ಒಂದು, ಕೆಲವರು ಬೇಕು ಅಂತ ಲೂಟಿ ಮಾಡ್ತಾರೆ ನಮ್ಮ ಪೊಲೀಸವರು, ಆಗೋಗಾರೆ ಅದೇ ಥರ ಡಿಸೈನ್ ಇದೆ. ಬಟ್ ಇನ್ನೊಂದು ಸಿಸ್ಟಮೇ ಆ ಥರ ಡಿಸೈನ್ ಮಾಡಿಬಿಟ್ಟಿದ್ದಾರೆ. ಕಡಿಮೆ ಸಂಬಳ, ಒಬ್ಬ ಇನ್ಸ್ಪೆಕ್ಟರ್ಗೆ 90,000 ಇದೆ, ACPಗೆ 1.25 ಲಕ್ಷ ಇದೆ, IPSಗಳಿಗೆ 1.25 ಲಕ್ಷ. ಎಲ್ಲಿ ಸಾಲುತ್ತೆ? ಇಡೀ IPS ಅವರು ಇಡೀ ಜೀವಮಾನ ದುಡಿದ್ರೂ ಕೂಡ 3 ಕೋಟಿ ದಾಟಲ್ಲ. ಸೊ ಹಂಗಾರೆ ಒಬ್ಬ IPS 3 ಕೋಟಿ ತಗೊಂಡು ರಿಟೈರ್ಮೆಂಟ್ ತೊಗೊಂಡೋಗ್ತೀನಿ ಅಂತಂದರೆ ಇಸ್ ಇಟ್ ಪಾಸಿಬಲ್? 2 ಕಾರು, 3 ಆಫೀಸು, 15 ಜನ ಪೊಲೀಸರು ಇಟ್ಕೊಂಡಂಥ ವ್ಯಕ್ತಿಗೆ 3 ಕೋಟಿ ರೂಪಾಯಿ ರಿಟೈರ್ಮೆಂಟ್ ಬೆನಿಫಿಟ್ ಕೊಟ್ಟರೆ ಡೂ ಯು ಥಿಂಕ್ ವಿ ಆರ್ ಡೂಯಿಂಗ್ ಜಸ್ಟಿಸ್? ಸೊ ಸಿಂಗಾಪುರಲ್ಲಿ ಕರಪ್ಷನ್ ಕಡಿಮೆ ಆಗಿದ್ದು, ದೇ ಮೇಡ್ ಎ ರೆವಲ್ಯೂಷನ್ ಇನ್ ಸ್ಯಾಲ್ರೀಸಲ್ಲಿ ರೆವಲ್ಯೂಷನ್ಸ್ ಆಯಿತು, ಬದಲಾವಣೆ ಆಯಿತು. ಸೊ ಪಾಸಿಬಲಿ ಅದನ್ನು ನಮ್ಮ ವ್ಯವಸ್ಥೆಯಲ್ಲಿ ತೊಗೊಂಬಂದರೆ ಡೆಫಿನೆಟ್ ಒಬ್ಬ ತಹಸೀಲ್ದಾರ್ಗೆ ಒಂದು ಮಿನಿಮಮ್ 3 ಲಕ್ಷ ಸಂಬಳ ಕೊಡಬೇಕು. ಒಬ್ಬ MLAಗೆ ಒಂದು ಕಾರ್ ಕೊಟ್ಟು, ಅಸಿಸ್ಟೆಂಟ್ಗಳು ಕೊಟ್ಟು ಒಂದು 10 ಲಕ್ಷ ಸಂಬಳ ಕೊಟ್ಟರೆ, ಇವತ್ತಿನ MLAಗಳಲ್ಲಿ ಇವತ್ತಿನ ಸಂಬಳ ಕೊಟ್ಟರೆ ಡೆಫಿನೆಟ್ಲಿ ನಾನು ಕರ್ಕೊಂಬಂದು MLAಗಳು ಕೂಡ ಕರಪ್ಷನ್ ಮಾಡ್ತಾರೆ. ವಿ ಹ್ಯಾವ್ ಟು ಇನ್ಕ್ರೀಸ್ ದಿಸ್ ಸ್ಯಾಲ್ರೀಸು ಬೆನಿಫಿಟ್ಗಳು ಜಾಸ್ತಿ ಕೊಟ್ಟಾಗ ಡೆಫಿನೆಟ್ಲಿ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಅಂತ ನನ್ನ ನಂಬಿಕೆ. ಅದಕ್ಕೆ ಒಂದು ಎಕ್ಸಾಂಪಲ್. ಆಗಿಂದ ನಂಗೆ ಮೈಂಡಲ್ಲಿ ಸುತ್ತಾ ಇರೋ ಪ್ರಶ್ನೆ, ಎಲ್ಲದಕ್ಕೂ ನೀವು DK ಶಿ ಅವ್ರ ಹೆಸರು ಹೇಳ್ಬಿಡ್ತೀರಾ? ಅದು ಯಾಕೆ ಎಲ್ಲದಕ್ಕೂ ಅವರೇ ನಿಮ್ಗೆ ಟಾರ್ಗೆಟ್? ಬೆಂಗಳೂರು ಇನ್ಚಾರ್ಜ್ ಅವರೇ ಅಲ್ವಾ? ಅಥವಾ ಅವ್ರ ಹೆಸರು ಹೇಳ್ಕೊಂಡು ನನ್ನ ಹೆಸರು ಮೇಲೆ ಮಾಡೋದು ಅಂತ? ಅವ್ರ ಹೆಸರು ಹೇಳಲ್ಲ ನಾವು, ಅವ್ರ ಹೆಸರು ಅವಶ್ಯಕತೆ ಇಲ್ಲ. ಅವರೇ ಬೆಂಗಳೂರು ಇನ್ಚಾರ್ಜ್, ಅವರೇ ಕಷ್ಟಪಟ್ಟು ತಗೊಂಡಿದ್ದಾರೆ, ಕಷ್ಟಪಟ್ಟು ಡೆಪ್ಯೂಟಿ CM ಆಗಿದ್ದಾರೆ. ಸೊ ಸರ್ಕಾರದ ಏನೇ ಸಮಸ್ಯೆ ಬೇಕಾದರೂ DK ಶಿವಕುಮಾರ್ ಬಿಟ್ಟರೆ ಬೇರೆ ಯಾರು ಹೇಳಕ್ಕದೆ? ಇನ್ಚಾರ್ಜ್ ಬೇರೆ ಯಾರನ್ನ ಮಾಡಿದ್ರೆ ಅವ್ರ ಹೆಸರು ಹೇಳ್ತೀವಿ. ಈ ಕಷ್ಟಪಟ್ಟು ಅನ್ನುವಂಥದ್ದು ಯಾವ ಅರ್ಥದಲ್ಲಿ ಹೇಳಿದೆ? ಅದು ಅವ್ರನ್ನೇ ಕೇಳಬೇಕು. 20 ರೂಪಾಯಿ ಪೆಟ್ರೋಲ್ಗಿಂದ 1400 ಕೋಟಿ ಆ ಸೀಕ್ರೆಟ್ ನಮ್ಮೆಲ್ಲರಿಗೂ ಹೇಳಿದ್ರೆ ನಾವು ಕೂಡ ಕೋಟ್ಯಾಧೀಶ್ವರ ಆಗ್ತೀವಿ. ನಾವು ಕೂಡ ಸದಾಶಿವನಗರದಲ್ಲಿ ಮನೆ ತಗೊಂತೀವಿ. ನಾವು ಕೂಡ 4-5 ಹೆಲಿಕಾಪ್ಟರ್ಗಳು ಇಟ್ಕೊಂಡು ಅವ್ರ ಥರ ಓಡಾಡ್ತೀವಿ. ನಾವು ಕೂಡ ಒಳ್ಳೆ ಪೈಜಾಮ್ ಜುಬ್ಬ. ಅವ್ರ ಮೇಲೆ ಹೊಟ್ಟೆ ಕಿಚ್ಚಿಂದ ಮಾತಾಡ್ತಿದ್ದೀರಾ ನೀವು? ಅಪ್ರಿಷಿಯೇಷನ್ ಅಲ್ವಾ ಇದು? ಈಗ ನಾನು ಹೊಟ್ಟೆ ಕಿಚ್ಚು ಅಂತಂದರೆ ಅದು ಬೇರೆ ವಿಚಾರ. ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡಿ ಮಾತಾಡ್ತಾರೆ. ಅವ್ರು ಹಾಕೋ ಶಲ ನೋಡಿದ್ದೀರಾ? ನಿಮ್ಮ ಟೋನು, ಕಲರ್ ಶಲ ಕರೆಕ್ಟಪ್ಪಿ. ಅವ್ರು MLAಗಳ ಜೊತೆ ಹೆಂಗಿರ್ತಾರೆ, ಒಳ್ಳೆ ಸಿಂಹ ಥರ ಕರೆಕ್ಟಪ್ಪಿ ಅಂತ ಯಾರನ್ನ ಹೇಳೋಕ್ಕಾಗುತ್ತೆ ಆ ಥರ? ಸೊ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಜನ. ಇಟ್ ಮೈಟ್ ಬಿ ಕೆಲವೊಂದು ತಮಾಷೆ ಆದರೂ ಕೂಡ ಕೆಲವೊಂದು ಐ ಥಿಂಕ್ ಅಸಹ್ಯ ಅನಿಸುತ್ತೆ ಅವರ ಬಿಹೇವಿಯರ್. ನಟ್ಟು ಬೋಲ್ಟು, ಒಂದು ಕನ್ನಡ ಇಂಡಸ್ಟ್ರಿ ನಟ್ಟು ಬೋಲ್ಟು ಅಂದಾದರೆ ಏನು ಅರ್ಥದಲ್ಲಿ ಹೋಗ್ತಾ ಇದೆ? ಏನು ರೌಡಿಗಳ ಡಾನ್ಗಳ ಇವರು? ನನಗೆ ಅರ್ಥ ಆಗಲ್ಲ ಕೆಲವೊಂದು ಟೈಮು. ಆ ಭಾಷೆ ಬೇಡ. ಡೆಮೋಕ್ರಸಿನಲ್ಲಿ ಒಬ್ಬ ಜನಪ್ರತಿನಿಧಿ ಆದವನು ಈಸ್ ಎ ಪಬ್ಲಿಕ್ ಸರ್ವೆಂಟ್, ಸಾರ್ವಜನಿಕ ಸೇವಕಂತರ ಇರಬೇಕು ಹೊರತು ರೌಡಿ ಆಗಬಾರ್ದು. ಬಟ್ ಐ ಥಿಂಕ್ DK ಶಿವಕುಮಾರ್ ಅವರ ಮಾತುಗಳು ರೌಡಿ ಥರ ಮಾತಾಡೋದು,
ನಾನು 2 ಬಾಲ್ 2 ಟೈಟ್ ಮಾಡ್ತೀನಿ. ಏನು ವಾಟ್ ಯು ಮೀನ್ ಟು ಸೇ, ಯು ಬಿಕಮ್ ಎ ಡೆಪ್ಯೂಟಿ ಸಿ ಎಮ್ ಆರ್ ಯು ಟ್ರೈನ್ ಟು ಥ್ರೆಟನ್ ಸಂಬಡಿ? ತಪ್ಪಲ್ವಾ? ಇದು ಮುನ್ರತ್ನ ಆತ ಏನೇ ತಪ್ಪು ಮಾಡಿರಲಿ ಅದಕ್ಕೆ ಶಿಕ್ಷೆ ಕೊಡಲಿಕ್ಕೆ, FIR ಮಾಡಲಿಕ್ಕೆ, ಆತನ ದಾರಿಗೆ ತರಲಿಕ್ಕೆ ವ್ಯವಸ್ಥೆ ಇದೆ. ಒಬ್ಬ MLA ಆ ಕಾನ್ಸ್ಟಿಟ್ಯೂನ್ಸಿಲಿ ತಾವು ಪ್ರೋಗ್ರಾಮ್ ಮಾಡ್ತೀರಾ, ಒಬ್ಬ MLA ಬಂದಲ್ಲಿ ಕೆಳಗಡೆ ನಿಂತ್ಕೊಂಡ್ರೆ ಕರೆ ಟೋಪಿ MLA ಮೇಲೆ ಕೇಳು ಅಂತಂದರೆ ಕನಿಷ್ಠ ಮರ್ಯಾದೆಗಳನ್ನು ಕೊಡುವಂಥ ವ್ಯಕ್ತಿತ್ವ ಅವ್ರದ್ದಲ್ಲ ಅಂದಾಗ ಶಾಶ್ವತ ಅಂತೂ ಅಲ್ಲ. ಆ ಡೆಪ್ಯೂಟಿ CM ಚೇರು ಶಾಶ್ವತ ಅಂತಲ್ಲ, KPCC ಪ್ರೆಸಿಡೆಂಟ್ ಶಾಶ್ವತ ಅಲ್ಲ. ನಾವು ಏರಿರೋರು ನೋಡಿದ್ದೀವಿ, ಕೆಳಗೆ ಬಿದ್ದಿರೋರು ನೋಡಿದ್ದೀವಿ. ಆ ಪರಿಸ್ಥಿತಿನಲ್ಲಿ ಒಬ್ಬ ಮುನ್ರತ್ನ ಅವರನ್ನು, ಒಬ್ಬ MLA, ಯಾಕಂದ್ರೆ ಜನಪ್ರತಿನಿಧಿಗಳು ಓಟ್ ಹಾಕಿ ಅವರನ್ನು MLA ಅಂತ ನಾಮಿನೇಟ್ ಮಾಡಿರ್ಬೇಕಾರೆ ತುಂಬ ಏಕವಚನದಲ್ಲಿ ತುಂಬ ಕೆಟ್ಟ ರೀತಿಯಲ್ಲಿ ಅವ್ರ ಜೊತೆ ನಡ್ಕೊಳ್ಳೋದಿದೆಯಲ್ಲ. ಐ ಡೋಂಟ್ ಲವ್ ಮುನ್ರತ್ನ. ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ಮರ್ಯಾದೆ ಕೊಡ್ದಿರ ನಡ್ಕೊಂಡ್ರಲ್ಲ, ಅದ್ರ ಬಗ್ಗೆ ನಮಗೆ ಆಕ್ಷೇಪಣೆ ಇದೆ. ಸೊ ಒಟ್ಟಿನಲ್ಲಿ DK is a TRP. ಗೊತ್ತಿಲ್ಲ ಅಲ್ಲ, ನೀವು ಹೇಳ್ಬೇಕು. ನೀವು ಹೇಳಕ್ ಹೊರಟ್ರಿ, ನಾನು ಹೇಳ್ಬಿಟ್ಟೆ ಅದನ್ನ. DK is a TRP ಫಾರ್ ಜಗದೀಶ್. ಗೊತ್ತಿಲ್ಲ, ನೀವು ಹೇಳಕ್ ಹೊರಟ್ರಿ ಅನ್ಕೊಂತೀನಿ ನಾನು. ನೀವು ಹೇಳಿದ್ಮೇಲೆ ಹಂಗೆ ಹೇಳೋಣ, ಬಟ್ ನನ್ನ ಪ್ರಶ್ನೆ ಬೇರೆ ಇತ್ತು. ನಾನೇ ಡೈವರ್ಟ್ ಮಾಡಿದೆ ಅನ್ಸುತ್ತೆ. ಇಲ್ಲ, ಒಳ್ಳೇದಾಯ್ತು. ಇಲ್ಲಿ TRP ಆಯ್ತು. ನಾನು ಕೇಳಕ್ ಹೊರಟಿದ್ದು ಹಂಗಿದ್ರೆ ಈ ಬಿಗ್ ಬಾಸ್ದು ಕಥೆ ನಡೀತು ಮೊನ್ನೆ. ಬಿಗ್ ಬಾಸ್ ಒಂದಿನ ಬಂದಾಯ್ತು. ಅದ್ರ ಹಿಂದಿನ ಕಥೆ ಏನ್ ನಿಮ್ ಪ್ರಕಾರ? ಏನು DK ಶಿವಕುಮಾರ್ ಇರ್ಬೋದು, ಹೇಳಕ್ಕಾಗಲ್ಲ. TRPಗೋಸ್ಕರ ಇರ್ಬಹುದು ಅಂತ ಹೇಳಿ ಅಂದ್ರೆ ಅಲ್ಲ, ಯಾಕಂದ್ರೆ ಈ ಸೆಟ್ನ ನಾನು ಓಪನ್ ಮಾಡಕ್ಕೆ ಹೇಳಿದ್ದೀನಿ. ಆಮೇಲೆ ಅಲ್ಲಿ ಸುದೀಪ್ ಅವರು ಕೂಡ ಧನ್ಯವಾದಗಳನ್ನ ತಿಳಿಸಿದ್ರು. ಯಾರಿಗೆ? ನಲ್ಪಾಡ್ಗೆ ಮತ್ತೆ DK ಶಿವಕುಮಾರ್ಗೆ. ಅವ್ರು ಹೆಲ್ಪ್ ಮಾಡಿದಾರಲ್ಲ, ಯಾಕೆ ಹೆಲ್ಪ್ ಮಾಡಬೇಕು? ಈಗ ಒಂದು ಕ್ರಮ ಜರುಗಿಸ್ಬೇಕಾದಂಥ ಒಂದು ಕ್ರಮ ಜರುಗಿಸಿದ್ದು, ಒಂದು ಸೀಸ್ ಮಾಡಿದ ತಪ್ಪು ಮಾಡಬಾರ್ದಾಗಿತ್ತು. ಮಾಡಿದ್ಮೇಲೆ ಅದನ್ನ ಸೀಸ್ ಮಾಡಿದ್ದಾರಲ್ಲ, ಯಾರು ತಪ್ಪು ಮಾಡಿದ್ದು? ಅಲ್ಲಿ ಒಟ್ಟು ಮೇಂಟೆನೆನ್ಸ್ ಒಂದು ನೈಟಲ್ಲಿ ಏನು ಸರಿ ಹೋಗ್ಬಿಡುದು? ಏನು ಸರಿನೇ ಮಾಡಿಲ್ವ? ಸರಿ ಮಾಡಿದ್ರೆ ಓಪನ್ ಮಾಡಿದ್ಯಲ್ಲ, ಏನು ಸರಿ ಮಾಡಿಲ್ಲ. ಅಲ್ಲಿ ಅವ್ರಿಗೆ ಕಾಲಾವಕಾಶ ಕೊಟ್ಟರು, ಅದು ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಲ್ವಾ? ಅದಕ್ಕೆ ಮುಂಚೆನೇ ಕೊಡ್ಬೋದು, ಸೀಸ್ ಮಾಡಕ್ಕೆ ಮುಂಚೆನೇ ಕಾಲಾವಕಾಶ ಕೊಡ್ಬೋದಾಗಿತ್ತಲ್ಲ. ಒಬ್ಬ ಮಿನಿಸ್ಟ್ರು ಬಂದು ತನ್ನ ತಾಕತ್ತನ್ನು ತೋರಿಸಿ, ಒಬ್ಬ ನಲ್ಪಾಡು ಬಂದು ನಾವೇನೋ ಹೆಲ್ಪ್ ಮಾಡಿದೆ ಅನ್ನೋ ಮಟ್ಟಕ್ಕೆ ವ್ಯವಸ್ಥೆ ಇದೆಯಾ? ಹಂಗಾರೆ ದೊಡ್ಡವ್ರು ಹೇಳಿದ್ರೆ ಏನು ಬೇಕಾದ್ರೆ ಆಗುತ್ತೆ ಅಂತ ಆಯ್ತು. ಅಲ್ಲಿಗೆ ಇದೇ ಕೆಲಸನ ಧರ್ಮಸ್ಥಳದಲ್ಲೂ ಮಾಡಿರ್ಬೋದು DK ಶಿವಕುಮಾರ್ ಅಂತ ನನ್ನ ಅನುಮಾನ ಕೂಡ ಇದೆ. ಅಲ್ಲಿಂದ ಇಲ್ಲಿಗೆ ಲಿಂಕ್ ಡೆಫಿನೆಟ್ಲಿ, ವೈ ನಾಟ್? ಒಂದು ಬಿಗ್ ಬಾಸ್ನ ರಿಓಪನ್ ಮಾಡಿ ಥ್ಯಾಂಕ್ಸ್ ಹೇಳೋ ಅಂತ ಸುದೀಪ್ ಅವರು ಧರ್ಮಸ್ಥಳದಲ್ಲಿ ಯಾರ್ಯಾರು ಥ್ಯಾಂಕ್ಸ್ ಹೇಳ್ತಾರೋ, ಅಲ್ಲಿ ಏನೇನು ಮಾಡ್ತಾರೆ ಯಾರು ಗೊತ್ತು? ಐ ಫೀಲ್ ಸೊ. ಇದು ನಮ್ಮ ಯೋಚನೆ, ತಪ್ಪು ಇರ್ಬೋದು, ಬಟ್ ದಿಸ್ ಇಸ್ ಅ ಡೌಟ್ ವಾಟ್ ವಿ ಆರ್ ಕ್ಯಾರಿಂಗ್. ಇಡೀ ಕರ್ನಾಟಕಕ್ಕೆ ಸುಮ್ಮನೆ ಹೆಸರಿಗೆ ಸಿದ್ದರಾಮಯ್ಯನವರು CM, ಬಟ್ ಆ್ಯಕ್ಚುಲಿ ಇನ್ ದ ಶೋ ಈಸ್ ರನ್ನಿಂಗ್ ಇಟ್. TRP ಮ್ಯಾನ್. ಈ ಸತಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಇಲ್ಲ ಸರ್, ನೋಡಿಲ್ಲ, ಸಮಯ ಇಲ್ಲ. ನೋಡ್ಬೇಕು, ಆ್ಯಕ್ಚುಲಿ ಸಮಯ ಇಲ್ಲ ಸರ್, ನೋಡಲಿಲ್ಲ. ಓಕೆ. ಅಲ್ಲ, ನಿಮ್ಗೆ ಯಾರಾದರೂ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ? ಐ ಥಿಂಕ್ ಜಾನ್ವಿ ಹೋಗಿದ್ದಾವೆ. ಜಾನ್ವಿ ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಐ ಥಿಂಕ್ ಎಸ್, ಗುಡ್ ಗರ್ಲ್, ಲೇಡಿ. ಅಷ್ಟು ಬಿಟ್ಟರೆ, ಜಾನ್ವಿ ಬಿಟ್ಟರೆ ಬೇರೆ ಯಾರು ನನಗೆ ಪರಿಚಯ ಇಲ್ಲ ಅಲ್ಲಿ. ಐ ಥಿಂಕ್ ಜಾನ್ವಿ ಇಸ್ ಮೈ ನೈಬರ್, ಸೊ ಐ ನೋ ಹರ್. ಮತ್ತು ಒಂದು 2-3 ಶೋನು ಕೂಡ ಮಾಡಿದ್ವಿ. ಸೊ ಅದರ್ವೈಸ್ ಬೇರೆ ಯಾರು ನನಗೆ ಅಂಥ ಪರಿಚಯ ಇಲ್ಲ ಅಲ್ಲಿ. ಅಫ್ಕೋರ್ಸ್ ಗಿಲ್ಲಿ ಅಂತ ಒಬ್ಬರು, ಅದು ಅವರು ಜಿ ಕನ್ನಡದಲ್ಲಿ ಅದೊಂದು ಶೋ ಆಗಿತ್ತು, ಡ್ಯಾನ್ಸ್ ಕನ್ನಡ ಡ್ಯಾನ್ಸು, ಅದೆಲ್ಲ ಅವ್ರ ಜೊತೆ ಗೌಡ ಅವರಿದ್ದಾರೆ. ನೋನು ಹೆಸರು ಕೇಳಿದ್ದೀನಿ, ಬಟ್ ಅಂತ ಏನು ಪರಿಚಯ ಅಲ್ಲ ನನಗೆ. ಅದೇ ನಮ್ಮ ಮುಂಬೈ ಹುಡುಗಿ ರಕ್ಷಿತಾ ಇದ್ದಾಳೆ. ನೋಡಿಲ್ಲ. ಎಪಿಸೋಡ್ ಲಾಂಚ್ ಎಪಿಸೋಡ್ ನೋಡಿಲ್ಲ. ಇಲ್ಲ ಸರ್, ನೋಡಿಲ್ಲ. ನಾನು ಆಕ್ಚುಲಿ ಐ ವಾಸ್ ಇನ್ ಡೆಲ್ಲಿ. ನಾನು ಡೆಲ್ಲಿ ಇದ್ದಾವಾಗ ನೋಡ್ಬೇಕು ಅಂದ್ಕೊಂಡೆ, ಸಮಯ ಸಿಗಲಿಲ್ಲ. ಆ್ಯಕ್ಚುಲಿ ಐ ಲವ್ ಬಿಗ್ ಬಾಸ್, ಬಟ್ ಸಮಯ ಸಿಗಲಿಲ್ಲ. ಸಮಯದ ಅಭಾವದಿಂದ ನೋಡೋಕ್ಕಾಗಲಿಲ್ಲ ಅಷ್ಟೇ. ನೋಡಬೇಕು, ಸಮಯ ಸಿಗದಾಗ ನೋಡ್ತೀನಿ. ಯಾವಾಗ ಬೇಕಾದರೂ ಅವೈಲೇಬಲ್ ಇದೆ, ಹಾಗಾಗಿ ಇಟ್ಸ್ ನೆಟ್ಟಲ್ಲಿ ಇರೋದ್ರಿಂದ ಯಾವಾಗ ಬೇಕಾದ್ರೂ ನೋಡ್ತೀನಿ. ಬಟ್ ನೆಟ್ಟ ನೋಟದಿಂದ ನೋಡಬೇಕಾದ್ರೆ ಪುರುಸತ್ತಿರ್ಬೇಕು. ನೀವು 18 ದಿನದಲ್ಲಿ ಹೊರಗೆ ಬಂದ್ರಿ. ಒಂದ್ ವೇಳೆ ನೀವು 100 ದಿನ ಇದ್ರೆ ಹೇಗಿರ್ತಿತ್ತು ಅಂತ ಯೋಚನೆ ಮಾಡಿದೀರಾ? ಇಲ್ಲ, ಅದು ನಾನು ಇರೋಕ್ಕಾಗಲ್ಲ ಅಂತ ನನಗೂ ಗೊತ್ತಿದೆ, ಮಡ್ಕೊಂಡಿಲ್ಲ ಅಂತ ಅವ್ರಿಗೂ ಗೊತ್ತಿದೆ. ದೇ ವೋಂಟ್ ಕೀಪ್ ಮೀ. ಬಿಗ್ ಬಾಸ್ಗೆಲ್ಲ ಮುಚ್ತೀನಿ ಅಂತೆಲ್ಲ ಹೇಳಿದ್ರೆ, ಆಕ್ಚುಲಿ ಮನೆ ಮುಚ್ಚಿಬಿಟ್ರು. ಎಲ್ಲ ಜನ ನಂಗೆ ಕೇಳಿದ್ರು, ಜಗದೀಶ್ವರ ನೀವು ಡೈಲಾಗ್ ಹೊಡೆದ್ರಿ ಮನೆ ಮುಚ್ಚಿಬಿಡ್ತು ಬಿಗ್ ಬಾಸ್ ಅಂತ. ಅಟ್ಲೀಸ್ಟ್ ಲೇಟ್ ಆಗಾದ್ರೂ ಲೇಟೆಸ್ಟ್ ಆಗಿ ಆಗ್ಬಿಡ್ತು ಅಂತ. ಬಿಗ್ ಬಾಸ್ ನೀವು ಮನೆ ಮುಚ್ತೀನಿ ಅಂತ ಬಿಗ್ ಬಾಸ್ಗೆಲ್ಲ ಆವಾಜ್ ಹಾಕಿದೆ ಅಲ್ಲ. ಐ ಡೋಂಟ್ ನೋ, ಇಟ್ ಕೇಮ್ ಇನ್ ಫ್ಲೋ ಆ್ಯಂಡ್ ಇಟ್ ಹ್ಯಾಪನ್. ಪೀಪಲ್ ಟ್ರೈ ಟು ಲಿಂಕ್ ಇಟ್. ದೊಡ್ಡ ವ್ಯಕ್ತಿ ಅಲ್ಲ ನಾನು ಮುಚ್ಚಕ್ಕೆ ಅಂತ, ಬಿಕಾಸ್ ಒಂದು ಒಳ್ಳೆ ಕಾರ್ಯಕ್ರಮ ಅದು. ಒಂದಷ್ಟು ಜನಕ್ಕೆ ಲೈಫ್ ಕೊಡ್ತಾ ಇದೆ, ಒಂದಷ್ಟು ಜನಕ್ಕೆ ಅಲ್ಲಿ 3 ತಿಂಗಳು ಅವರನ್ನು ಸತತವಾಗಿ ಜನರಿಗೆ ತೋರಿಸಿ ಒಂದು ಮನೆ ದಟ್ಟು ಮಾಡಿಕೊಡ್ತಾ ಇದೆ. ಒಬ್ಬ ಸ್ಟಾರ್ ಕ್ರಿಯೇಟ್ ಆಗ್ತಾನೆ ಅಲ್ಲಿ. ನನ್ನಂತ ಒಬ್ಬ ಸಾಮಾನ್ಯ ಲಾಯರು ಅಲ್ಲಿ ಹೋಗಿದ ತಕ್ಷಣ ಸ್ಟಾರ್ ಆಗ್ತೀವಿ ಅಂತಂದರೆ, ಸ್ಟಾರ್ ಥರ ಆಗ್ತೀವಿ ಅಂತಂದರೆ, ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಪ್ಲ್ಯಾಟ್ಫಾರ್ಮ್. ಐ ಥಿಂಕ್ ಆ ಪ್ಲ್ಯಾಟ್ಫಾರ್ಮ್ ಇರಬೇಕು ಅಂತ ಅನ್ಕೊತೀನಿ. ಒಂದಷ್ಟು ಜನಕ್ಕೆ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡೋಂಥ ಪ್ಲ್ಯಾಟ್ಫಾರ್ಮು ಐ ಥಿಂಕ್ ಇಟ್ಸ್ ರಿಕ್ವೈರ್ಡ್. ಬಿಗ್ ಬಾಸ್ ಇಸ್ ರಿಕ್ವೈರ್ಡ್ ಫಾರ್ ಕರ್ನಾಟಕ. ಒನ್ಸ್ ಇನ್ ಎ ವೈಲ್
ಒಂದು ವರ್ಷದಲ್ಲಿ ಒಂದು 3 ತಿಂಗಳು ಬೇಕದು. ಅದನ್ನ ಬೈಯೋರ್ಗೆ ಏನಂತೀರಾ? ಸರ್ ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದು. ಬೈಯೋರು ನೋಡ್ಬಿಡಿ ಅದನ್ನು, ಅಷ್ಟೇ, ಆ ಸಿಂಪಲ್ ಆಸ್ ಇಟ್. ನೋಡ್ಬಿಡಿ, ಬೇರೆ ಏನಾದ್ರು ನೋಡ್ಕೊಳ್ಳಿ. ನೋಡೋರೆ ಬೈಯೋದ ಅಂತ ನೋಡ್ಕೊಂಡು ಬೈಯೋದಲ್ವಾ? ನೋಡದೇ ಇರೋರು ಗೊತ್ತೇ ಇರಲ್ಲ ಬೈಯೋದು. ಸೀರಿಯಸ್ಲಿ ಅದು ಫ್ಯಾನ್ ಬೇಸ್ ಇರುತ್ತೆ. ಸುದೀಪ್ ಕೆಲವ್ರಿಗೆ ಆಗ್ತಾರೆ, ಕೆಲವು ಆಗಲ್ಲ. ಸೊ ಹಂಗಾಗಿ ಅದು ಕೂಡ ಇರ್ಬೋದು, ಚಾನ್ಸಸ್ ಇದೆ. ಮತ್ತೆ ಕೆಲವರು ಪ್ರೀತಿ ಹೆಚ್ಚಿದ್ರೇನೆ ಅಲ್ಲಿ ಬೈಗಳು ಬರೋದು. ಅದೇ ನಿಜ ಅದು ನಾನು ಮಾಡ್ತೀನಿ ಕೆಲವೊಂದು ಟೈಮ್. ಡಿ ಕೆ ಶಿ ಅವ್ರ ಮೇಲೆ ಇದ್ದಂಗ ಇರ್ಲಿ ಬಾಬಾ. ನಿಜವಾಗ್ಲೂ ನಾನು ಒಂದು ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿಚಾರಗಳನ್ನ ಒಪ್ತೇನೆ. ದುಡ್ಡು ಮಾಡೋ ವಿಚಾರದಲ್ಲಿ ನಾನು ಐ ಆಮ್ ಫಾಲೋವರ್. 1,100 ಕೋಟಿ ಮಾಡಿ ಅಂದ್ರೆ ಅದೇ ದಾರಿ ನೀವು ಹಿಡಿತೀರಿ ಅಂತ ಹಂಗಂತಲ್ಲ. ದುಡ್ಡು ಮಾಡಿದ್ಮೇಲೆ ಮಜಾ ಮಾಡ್ತಾನೆ. ಮಜಾ ಶಾಲಾ ಕನ್ನೋದು, ಕಲರ್ ಶಾಲು, ನಟು ಬೋಲ್ಟ್ ಟೈಟ್ ಮಾಡ್ತೀನಿ. ಈ ಡೈಲಾಗ್ಲೆಲ್ಲ ಬರೋದು ಹೊಟ್ಟೆ ತುಂಬಿದಾಗೇನೆ. ಬ್ಯಾಂಕ್ ತುಂಬಿದಾಗ, ಹೊಟ್ಟೆ ತುಂಬಿದಾಗ, ಅದು ಎರಡೂ ತುಂಬಿದೆ ಡಿ ಕೆ ಶಿವಕುಮಾರ್ಗೆ. ಸೊ ಹಂಗಾಗಿ ಮಜಾ ಆ ಮಜಾ ಇದೆಯಲ್ಲ, ಕರೆಕ್ಟ್ ಒಪ್ಪಿ ಅನ್ನೋದು ಇದೆಲ್ಲ ಮಜಾ ತಾನೆ, ಒಂದು ಕಿಕ್ ಬರೋಂಥದ್ದು. ನಾನು ಕಿಕ್ ಫಿಲಮಲ್ಲಿ ಸಲ್ಮಾನ್ ಖಾನ್ ಮಾಡಿರೋದಿನಿ. ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅದನ್ನು ಮಾಡ್ತಾವ್ರೆ ಓಪನ್ ಆಗಿ ಪೊಲಿಟಿಕ್ಸಲ್ಲಿ. ಐ ರಿಯಲಿ ಎಂಜಾಯ್. ಮೊನ್ನೆ ಅದೇ ವರ್ಷನ ಕರೆಕ್ಟ್ ಒಪ್ಪಿ ವರ್ಷನ ನಾನೊಂದು ಕಾಮಿಡಿ ಮಾಡಿ ತೋರಿಸಿದೆ ನಾನು ಕೂಡ. ಪೀಪಲ್ ವಿಲ್ ಎಂಜಾಯಿಂಗ್. ಇದು ಮಾಡ್ಬೋದಾ? ಸೊ ನೆಕ್ಸ್ಟ್ ಯಾವ ಹೋರಾಟಕ್ಕೆ ಇಳಿದಿದ್ದೀರಾ? ಸರ್ ಹೋರಾಟ ಇಲ್ಲ, ಸೇಮ್ ಆದಿ ತುಳಿದಿದ್ದೀವಿ. CM ಆಗಬೇಕು ಅಂತ. ಕರ್ನಾಟಕಕ್ಕೆ ಸಾಮಾನ್ಯ ಜನರ ಮನೆ ಮಕ್ಕಳನ್ನು MLA ಮಾಡಬೇಕು, ಗ್ರಾಮ ಪಂಚಾಯತಿ ಮೆಂಬರ್ ಮಾಡಬೇಕು, ತಾಲೂಕ್ ಪಂಚಾಯತಿ ಮೆಂಬರ್ ಮಾಡಬೇಕು, ಕೌನ್ಸಿಲರ್ಸ್ ಮಾಡಬೇಕು, MLC ಮಾಡಬೇಕು. ಸಾಮಾನ್ಯ ಜನರಿಗೆ ಒಂದು ಐ ಥಿಂಕ್ ಪೊಲಿಟಿಕ್ಸಿನ ಒಂದು ಅವಕಾಶ ಕೊಡಬೇಕು ಅಂತ ಇದೆ. ಸೊ ಅದನ್ನು ಮಾಡೋ ನಿಟ್ಟಿನಲ್ಲಿ ಒಂದು ಮಾಡ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಬಟ್ ಐ ಆಮ್ ಪುಟಿಂಗ್ ಮೈ 100% ಎಫರ್ಟ್ಸ್. ಇನ್ನೊಂದು ಪ್ರಜಾಕೀಯ ಆಗಲ್ಲ ಸರ್. ಪ್ರಜಾಕೀಯ ನನ್ ತಿಳ್ದಂಗೆ ಬರೀ ಮಾತಲ್ಲಿ ಪ್ರಜಾಕೀಯ ಆಗಲ್ಲ ಸರ್. ನನ್ನ ಥರ ಏನು ಕೆಲಸ ಮಾಡಿ ತೋರಿಸ್ತೀರಿ ಅಂತ. ಸರ್ ಉಪೇಂದ್ರ 4 ಸತಿ ಜೈಲಿಗೆ ಹೋಗಿದ್ದಾನ? ಅದು ಉಪೇಂದ್ರ ಯಾರನ್ನ ಜೈಲಿಗೆ ಕಳಿಸಿದಾನ? ಎಂಥದ್ದಿಲ್ಲ. ಫಿಲಮ್ ಮಾಡ್ತಾರೆ, ಕಾಸ್ಟ್ ಮಾಡ್ತಾರೆ, ಬಿಟ್ಟರೆ ಆರಾಮಾಗಿ ಡೈಲಾಗ್ ಹೊಡಿತಾರೆ. ಅದು ಬಿಟ್ಟರೆ ಹೊರಗಡೆ ಏನು ಬಂದಿಲ್ಲ ಸರ್. ನಮ್ಮ ಥರ ಹೊರಗಡೆ ಬರಬೇಕು ಸರ್. ನಾವು ನಮಗೆ ಯಾರು ಅಟ್ಯಾಕ್ ಮಾಡೋದು ಗನ್ನೂ ಹೊಡೆದಿದ್ದೀವಿ, ಆಮೇಲೆ ಜೈಲಿಗೂ ಕಳಿಸಿದ್ದೀವಿ, ನಾವು ಜೈಲಿಗೆ ಹೋಗಿದ್ದೀವಿ, ಅವಾಜೂ ಆಗ್ತೀವಿ, ಹಾಕ್ಸ್ಕೊಂತೀವಿ ಎಲ್ಲ. ಏನೋ ಹೇಳ್ತಿದ್ರೆ ಯಾವುದಕ್ಕೂ ರೆಡಿ ಎಲ್ಲ ಏನೋ ಹೇಳ್ತಿದ್ರೆ ಇಲ್ಲ ಅಂತಂದು ಏನಾಗುತ್ತೆ. 3 ಬಿಟ್ಟವರು, ಈ ರಾಜಕಾರಣಿಗಳು 3 ಬಿಟ್ಟಿದ್ದಾರೆ. ನಾನು ಎಲ್ಲ ಬಿಟ್ಟಿದ್ದೀನಿ. ಯಾಕೆ ನನಗೆ ಆಗಲೇಬೇಕು, ನಾನು ಆಗಲೇಬೇಕು ಅನ್ನೋದು ಡಿಸೈಡ್ ಮಾಡಿದ್ದೀವಿ. ಜನರು ನಗಲೇಬೇಕು, ನಾನು CM ಆಗಲೇಬೇಕು ಅನ್ನೋದು ನನ್ನ ವಿಚಾರ. ಈಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಮಾತಿರ್ತಾರೆ, ನಾನು CM ಆಗಬೇಕು ಅಂತ. ಅಯ್ಯಪ್ಪನಿಗೆ ಆಸೆ CM ಆಗಬೇಕು ಅಂತ. ಯಾರನ್ನ ಹಾಕಿದ್ರೆ ಕೇಸ್ ಹಾಕ್ಬಿಡ್ತೀನಿ. ಇದು ಯಾವ ಡೈಲಾಗರು? ಮನಸ್ಸಲ್ಲಿ ಹೆಸರು ಹೇಳ್ತಾರಲ್ಲ, ಅಕ್ಕಿ ಮೇಲೆ ಆಸೆ, ನೆಂಟ್ರ ಮೇಲೇನೂ ಆಸೆ, ಎರಡೂ ಆಗಲ್ಲ. ಡಿ ಕೆ ಶಿವಕುಮಾರ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಖಂಡಿತ ನಾನಂತೂ ಆದಿಲ್ಲಿದ್ದೀನಿ, ಆಗ್ತೀನಿ ಅಂತ ನನ್ನ ನಂಬಿಕೆ ಇದೆ ಸರ್. ಈ ಹೋರಾಟ, ಈ ಗಲಾಟೆಗಳ ಮಧ್ಯೆ ಬೇರೆ ಯಾವುದು ನಿಮ್ಮನ್ನು ಬ್ಯುಸಿಯಾಗಿಟ್ಟಿವೆ ಸರ್? ಪ್ರೆಸೆಂಟ್ಲಿ ವಿ ಆರ್ ವರ್ಕಿಂಗ್ ಸಮ್ ಪ್ರಾಜೆಕ್ಟ್ಸ್. ಒಂದು ಫಿಲ್ಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಜಸ್ಟ್ ವರ್ಕಿಂಗ್ ಆನ್ ದಟ್. ಅದರಲ್ಲಿ ಏನಾಗಿ ಕಾಣಿಸ್ಕೊಳ್ತೀರಾ? ಈ ಸೇಮ್ ಏನಿದೆ, ಅದೇ ದನಿ ಹುಲಿ ಥರ ಇರ್ತದೆ, ಬೇರೆ ಏನು ಮಾಡೋಕ್ಕೆ ಸಾಧ್ಯ ಅಲ್ಲಿ. ಗರ್ಜನೆ ಮಾಡೋದೇ ಕೆಲಸ. ಸೊ ಅದರಲ್ಲಿ ಒಂದಷ್ಟು ಗರ್ಜನೆ ಮಾಡಿ ಇನ್ಕಂಪ್ಲೀಟೆಡ್ ಟಾಪಿಕನ್ನು ಅದು ಮಾಡೋಣ ಅಂತ ಒಂದು ಆಸೆ ಇದೆ. ಎಲ್ಲರಿಗೂ ಈ ಕನ್ನಡ ಇಂಡಸ್ಟ್ರಿ ಒಂದು ಅವಕಾಶ ಕೊಟ್ಟರು. ನಾನು ಬಿಗ್ ಬಾಸ್ಗೊಂದು ಕನ್ನಡ ಇಂಡಸ್ಟ್ರಿ ಮೇಲೆ ಒಂದು ನನಗೆ ಬೇಜಾರು ಏನು ಅಂತಂದರೆ, ಯಾರೂ ಕೂಡ ಮೊನ್ನೆ ಕುಮಾರ್ ಸಿಕ್ಕಿದೆ ಜೈಲಲ್ಲಿ, ಪ್ರೊಡ್ಯೂಸರು. ಕೇಳಿದಾಗ ಹೇಳಿದೆ, ಕುಮಾರ್ ನಮಗೊಂದು ಚಾನ್ಸ್. ಅಯ್ಯೋ ಬೇಡ ಸರ್, ನಿಮ್ಮ ಸವಾಸ ಬೇಡ, ನಿಮ್ಮನ್ನು ಕರ್ಕೊಂಡ್ರೆ ನಮ್ಗೆ ಯಾವನು ದುಡ್ಡು ಹಾಕಲ್ಲ ಅಂತಂದರು. ನನಗೆ ಏನಪ್ಪ ಈ ಥರ ಯೋಚನೆ ಮಾಡಿದೆ. ಹ್ಞೂ ಸರ್, ನಿಮ್ಮನ್ನು ಸವಾಸ ನಮ್ಗೆ ಬೇಡ ಸರ್ ಅಂತಂದ. ಎಲ್ಲ ಮತ್ತು ಬೇರೆ ಎಲ್ಲರದು ಇದೇ ಕತ್ತಾರೆ, ನಿಮ್ಮನ್ನು ಯಾರೂ ಹಾಕೋಣಲ್ಲ ಅಂದರೆ. ಕನ್ನಡ ಇಂಡಸ್ಟ್ರಿನಲ್ಲಿ ನಮಗೆ ಎಂಕರೇಜ್ಮೆಂಟ್ ಮಾಡಬಾರ್ದು, ಅವಕಾಶ ಮಾಡಬಾರ್ದು ಅನ್ನೋ ಒಂದು ಪ್ರೊಡ್ಯೂಸರ್ಸು ಮತ್ತು ಡೈರೆಕ್ಟರ್ಗಳ ಒಂದು ಮನಸ್ಥಿತಿ ಇದೆ. ಸೊ ಹಂಗಾಗಿ ನಾನು ಅಂದ್ಕೊಂಡೆ, ವೈ ನಾಟ್ ನಾನೇ ಒಂದು ಫಿಲಮ್ ಯಾಕೆ ಮಾಡಬಾರ್ದು ಈ ಮನಸ್ಥಿತಿ ಇರೋರಿಗೆ. ಬಿಗ್ ಬಾಸ್ಗೂ ಅಷ್ಟೇ, ಅಲ್ಲೆಲ್ಲ ಇದ್ದಿದ್ದೆಲ್ಲ ಆರ್ಟಿಸ್ಟ್ಗಳೇ. ದುಡ್ಡು ಯಾರು ಹಾಕ್ತಿರೋದಂಗಿದ್ರೆ ಅಂತಲ್ಲ ಸರ್, ಬರುತ್ತೆ ಸರ್, ದುಡ್ಡುದೇನು ವಿಚಾರ ಇಲ್ಲ. ಹಂಗಿರೋ ಬರುತ್ತೆ, ಅವ್ರು ಹೇಳಿರೋದೆಲ್ಲ ಸುಳ್ಳು. ಯಾರಿಗೆ ಸರ್? ಅಲ್ಲ ಸರ್, ನಾನೇ ಮಾಡ್ತಾ ಇದ್ದೀನಿ, ನನಗೆ ಯಾರೂ ಅವಕಾಶ ಕೊಟ್ಟಿಲ್ಲ. ನೀವೇ ಅಲ್ಲ ಸೃಷ್ಟಿ ಮಾಡ್ತಿದ್ದೀರಾ? ಎಸ್ ಐ ಆಮ್ ಕ್ರಿಯೇಟಿಂಗ್ ಇಟ್. ವಿತ್ ಮೈ ಓನ್ ಎಫರ್ಟ್ಸ್ ಐ ಆಮ್ ಕ್ರಿಯೇಟಿಂಗ್ ಎ ಫಿಲಮ್. ಈಗ ನನಗೆ ಯಾರೂ ಅವಕಾಶ ಕೊಟ್ಟಿಲ್ಲ ಕನ್ನಡ ಇಂಡಸ್ಟ್ರಿನಲ್ಲಿ, ಯಾರೂ ಕರೆದೂ ಇಲ್ಲ, ಒಂದು ಫೋನ್ ಕೂಡ ಮಾಡಲಿಲ್ಲ. ಅಂದರೆ ಎಷ್ಟು ನಿಕೃಷ್ಟವಾಗಿ ಕನ್ನಡ ಇಂಡಸ್ಟ್ರಿ ನೋಡ್ಕೊಳ್ಳುತ್ತೆ ಅಪ್ಕಮಿಂಗ್ ಅಂತ. ಯಾರ್ಯಾರಿಗೂ ಒಂದು ಅವಕಾಶ ಕೊಟ್ಟು ನಮಗೊಂದು ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ನಾನೇ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಐ ವಾಂಟ್ ಟು ಸೆಟ್ ಅನ್ ಎಕ್ಸಾಂಪಲ್. ನಾವು ಕೂಡ ಈ ಫೀಲ್ಡಲ್ಲಿ ಇದ್ದೀವಿ ಅಂತ ತೋರಿಸ್ಬೇಕಾಗಿದೆ. ಹಾಗಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಇಟ್ಸ್ ಪ್ರೋಸೆಸ್ ನಡೀತಾ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಮೊದಲು ಈಗಾಗಲೇ ಸ್ಟಾರು, ಸ್ಕ್ರೀನ್ ಮೇಲೂ ಸ್ಟಾರ್ ಆಗಿ, ಹಾಗೆ ಕರ್ನಾಟಕಕ್ಕೂ ಕೂಡ ಸ್ಟಾರ್ ಆಗಬೇಕು
ಅನ್ನೋ ಯೋಚನೆ ಇದೆ CM, ಸ್ಟಾರ್ CM ಆಗಿ? ಡೆಫಿನೆಟ್ಲಿ ಅಲ್ಲ, ನನಗೆ ಸ್ಟಾರ್ CM ಅದಕ್ಕಿಂತ ನಮ್ಮ ಜನ ಸ್ಟಾರ್ ಆಗಬೇಕು. ಅದೇ ನಿಮ್ಮ ಸ್ಟಾರ್ ನಲ್ಲಿ ಆ CM ಆಗೋ ಯೋಗ ಇದೆಯಾ ಅನ್ನೋದು ಗೊತ್ತಿಲ್ಲ, ಆದ್ರೂ ಆಗಿ ಅನ್ನೋದು ನಮ್ಮ ನಾನು ಮಠಕ್ಕಂತೂ ಹೋಗಲ್ಲ. ಅಲ್ಲ, ನಾನು ಮಠಕ್ಕಂತೂ ಹೋಗಲ್ಲ. ನಮ್ಮ ಸ್ವಾಮೀಜಿಯವ್ರನ್ನ ಕೇಳಲ್ಲ. ನಾನು ಸ್ವಾಮೀಜಿಯವ್ರು ಕೇಳೋದು ಎಷ್ಟಂದ್ರೆ ನಾನು ಯಾವಾಗೋದು ಕೇಳೋದು, ನಾನು CM ಆಗ್ತೀನಿ ಅಂತ ನನಗೆ ಗೊತ್ತಿದೆ, ನೀವು ಆಶೀರ್ವಾದ ಮಾಡಿ ಅಂತಾರೆ. ಏನೋ ಹಿಂಗೆ ಹೇಳ್ತೀವಿ ಅಂತಾರೆ ನಮ್ಮ ನಿರ್ಬಂಧ ಸ್ವಾಮೀಜಿಗಳು ಅಷ್ಟೇ. ನನ್ಗೆ ಯಾಕಂದರೆ ಐ ಡೋಂಟ್ ಬಿಲೀವ್ ಇನ್ ಆಲ್ ದಟ್. ಇಟ್ಸ್ ಅವರ್ ಓನ್ ಎಫರ್ಟ್. ನನಗೆ ನಂದೇ ಆದಂಥ ಒಂದು ಎಫರ್ಟ್ ಇದೆ. ಯಾಕಂದರೆ ನನಗೆ ಗೊತ್ತಿದೆ ನಾನು ಇಷ್ಟು ಕಷ್ಟಪಟ್ಟು ಈ ಒಂದು ಹೇಳ್ತೀನಲ್ಲ, ಒಬ್ಬ ಸಾಮಾನ್ಯ ಜನ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮಾತಾಡ್ಸೋಕ್ಕಾಗಲ್ಲ. ನಾನು IAS IPSಗಳೇ ಬಟ್ಟೆ ಬಿಚ್ಚಾಕ್ತೀನಿ ಅಂತೀನಿ. ನಾನು ಹೇಳಿರೋಂಥದ್ದು ಇದೆ. ಒಬ್ಬ DGP ಹೇಳಿದೀಗ CBI ಡೈರೆಕ್ಟರ್ ಆಗ್ಬಿಟ್ಟಿದ್ದಾನೆ, ಬಟ್ಟೆ ಬಿಚ್ಚಾಕ್ತೀನಿ ಹುಷಾರಾಗಿರು ಅಂತ. ಬಿಕಾಸ್ ಐ ಟಾಕ್ ಲಾ. ಅವರೆಲ್ಲ ಪಬ್ಲಿಕ್ ಸರ್ವೆಂಟ್ಸು. ನಮಗೆ ತೊಂದರೆ ಮಾಡಿದಾಗ ನಾವು ವಿ ಹ್ಯಾವ್ ಸ್ಪೋಕನ್ ದಟ್ ಲ್ಯಾಂಗ್ವೇಜು. ಸೊ ಹಂಗಾಗಿ ಒಂದು ಲಿಬರೇಟಿವ್ ಮೈಂಡ್ ಮಾಡಬೇಕು ಅಂತ ಇದ್ದೀವಿ. ಒಂದು ಬದಲಾವಣೆ. ಈ ಭಾಷೆ ಬಳಸಿನೇ ಆಗ್ಬೇಕಾ ಎಲ್ಲಾನು? ಯಾಕಾಗ್ಬಾರ್ದು? ಈಗ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರೇನು ನಿಮ್ಗೇನು ಕೌಸಲ್ಯ, ಸುಪ್ರಜಾ, ರಾಮ, ಪೂರ್ವ, ಸಂಧ್ಯಾ ಅಂತ ಹೇಳ್ತಾರ? ಅಲ್ಲಿ ಹೊರಗೆ ಗೊತ್ತಾಗುತ್ತೆ. ಅಪ್ಪ, ಅಮ್ಮ, ಅಕ್ಕ ಎಲ್ಲ ಬೀದಿಗೆ ತಂದಿದ್ದೀರಲ್ಲ. ಅಲ್ಲ, ಬೀದಿಗೆ ತಂದಿದ್ದೀನಿ ಅಂತಂದರೆ ಅವರು ಅದು ಸ್ಟೇಷನಲ್ಲಿ ಮಾಡೋದನ್ನು ನಾನು ಬೀದಿಲಿ ಹೇಳಿದ್ದೀನಿ ಅಷ್ಟೇ, ಬಿಟ್ಟರೆ ಏನಿಲ್ಲ. ಅಲ್ಟಿಮೇಟ್ಲಿ ದೇ ಶುಡ್ ರಿಯಲೈಸ್ ದಟ್ ದೇ ಕಾಂಟ್ ಯೂಸ್ ದಟ್ ಲ್ಯಾಂಗ್ವೇಜ್ ಇನ್ ಸ್ಟೇಷನ್ಸ್. ಆ ಸ್ಟೇಷನ್ ಅನ್ನೋ ಜಾಗದಲ್ಲಿ ಅವ್ರು ಬಳಸುವಂಥ ಆ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಸದ್ಬಳಕೆ ಆಗಬಾರ್ದು, ಅಲ್ಲಿ ಆಗಬಾರ್ದು ಅನ್ನೋದೇ ನನ್ನ ಒಂದು ಉದ್ದೇಶ. ಹಂಗಾಗಿನೇ ಅವ್ರು DGPಗೆ, ಕಮಿಷನರ್ಗೆಲ್ಲೇ ಬಟ್ಟೆ ಬಿಚ್ಚಾಕ್ತೀನಿ ಅಂತಂದೆ. ಅಲ್ಲಿಗೆ ಹರ್ಟ್ ಆಗಲಿ, ಗೊತ್ತಾಗಬೇಕು. ನೀವು ಹೊರಗಡೆ ಹೇಳ್ತೀರಾ, ನಾನು ಹೊರಗಡೆ ಹೇಳಿದ್ದೀನಿ. ಸೊ ಅಲ್ಟಿಮೇಟ್ಲಿ ವಿ ವಾಂಟ್ ರಿಫಾರ್ಮ್ಸ್. ನನಗೆ ಅದೊಂದೇ ಸತಿ ಹೇಳಿದೆ, ಮತ್ತೆ ನಾನು ಹೇಳೋಕೆ ಹೋಗಿಲ್ಲ. ಬಿಕಾಸ್ ಪ್ರಾಬ್ಲಮ್ ಆಯ್ತಾ? ಇರಲಿ ಸರ್, ನಾನೇ ಪ್ರಾಬ್ಲಮ್ಮು. ನನಗೆ ಪ್ರಾಬ್ಲಮ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಾನೇ ಪ್ರಾಬ್ಲಮ್. ಯಾವ ಪ್ರಾಬ್ಲಮ್ ಬಂದರೂ ಕೇರ್ ಇಲ್ಲ. ಐ ಡೋಂಟ್ ಕೇರ್. ಏನು ನೋಡ್ಬೇಕು ಹೇಳಿ ಸರ್? ಏನೋ ತಂದೆ ತಾಯಿ ಸತ್ತಿರೋದನ್ನ ನೋಡಿದ್ದೀನಿ, ಫ್ಯಾಮಿಲಿ ಒಡೆದೋಗಿರೋದು ನೋಡಿದ್ದೀನಿ, ಒಂಟಿಯಾಗಿರೋದನ್ನ ನೋಡಿದ್ದೀನಿ, ಹಿಮಾಲಯ ಸುತ್ತಿರೋದು ನೋಡಿದ್ದೀನಿ, ಗೋವಾದಲ್ಲಿ ವರ್ಷಾನುಗಟ್ಟಲೆ ಮೆಡಿಟೇಷನ್ ಮಾಡಿಕೊಂಡು ಒಂಟಿ ಜೀವ ಇಪ್ಪಿಗಳ ಥರ ಇದ್ದೀನಿ. ಈ ಒಬ್ಬ 7 ವರ್ಷದಲ್ಲಿ ಒಬ್ಬ ಅಡ್ವೊಕೇಟು 50 ವರ್ಷ ಮಾಡಿದ್ರೆ ಅಡ್ವೊಕೇಟು ಮಾಡೋಕ್ಕಾಗಿದ್ದೀರ ಅಂತ ಹೆಸರನ್ನ ಮಾಡಿದ್ದೀವಿ. ಒಳ್ಳೇದ ಕೆಟ್ಟದ್ದು ಬೇರೆ ವಿಚಾರ ಮಾಡಿದ್ದೀವಿ. ರಾಜಕೀಯದಲ್ಲಿ ಗರ್ಜಿಸ್ತೀವಿ. DK ಬಗ್ಗೆ ಯಾರನ್ನ ಮಾತಾಡೋಂತ ಹೇಳೋ? ಮೊನ್ನೆ ನೋಡಿ ಅಸೆಂಬ್ಲಿ ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ವಿಶ್ವ ನನ್ನ ಹೆಸರು ಹೇಳ್ತಾನೆ. ಸೊ ಯಾವ ಮಟ್ಟಕ್ಕೆ ರಾಜಕಾರಣಿಗಳು ನನ್ನ ಮಡ್ಕಣವ್ರು ಅನ್ನೋದೇ ಒಂದು ದೊಡ್ಡ ವಿಷಯ. ಆಮೇಲೆ ಈ ವಿಶ್ವ ಹೇಳ್ಬೇಕಾದ್ರೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಸರ್ 3ನೇ ಕಣ್ಣು ತೆಗೀರಿ ಅಂತ. ಆಯಪ್ಪ 3ನೇ ಕಣ್ಣಲ್ಲಿ ನಡೆಯೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೋಮ್ ಮಿನಿಸ್ಟರ್ ಆಗ 3ನೇ ಕಣ್ಣು ತೆಗಿತಾನೆ. ಇವನು ಹೇಳ್ಕೊಡ್ತಾನೆ ಅವ್ರಿಗೆ 3ನೇ ಕಣ್ಣು ತೆಗೀರಿ ಜಗದೀಶ್ಗೆ ಅಂತ. 5 FIR ಮಾಡೋದು ಬೇರೆ ವಿಚಾರ. ಈ FIR, ಜೈಲು ಎಲ್ಲ ನೋಡ್ಬಿಟ್ಟಿದ್ದೀವಿ ನಾವು. ಟೋಟಲ್ ಎಷ್ಟಿದೆ ನಿಮ್ಮ ಮೇಲೆ ಕೇಸ್ಗಳು? ಮುಂಚೆ ಒಂದು 14 ಮಾಡಿದ್ರು. ನಾನೇ ಪಾರ್ಟಿ ಇನ್ ಪರ್ಸನ್ ಆಗಿ ಎಲ್ಲದನ್ನು ಡಿಸ್ಕ್ಲೋಸ್ ಮಾಡಿಕೊಂಡೆ. ಮೊನ್ನೆ 5 ಮಾಡಿದ್ರು, ಹೈಕೋರ್ಟಲ್ಲಿ ಹಾಕಿದ್ವಿ. ಈಗ ಯಾವುದೂ ಇಲ್ಲ? ಅಲ್ಲ, ಇದೆ. ಬಂದರೆ ಹೈಕೋರ್ಟ್ಗೆ ಹಾಕ್ತೀವಿ. ಲೆಕ್ಕ ಅಲ್ಲ ಇರಲಿ ಸರ್. ಈಗ ನೋಡಿ ಸರ್, ಒಬ್ಬ ಹೋರಾಟಗಾರರಿಗೆ ಈಗ ನೀವು ಹಂಗೆ ಲೆಕ್ಕ ಕೇಳಿದ್ರಲ್ಲ, ಈಗ ಹೇಳ್ಬಿಡ್ತೀನಿ. ಒಂದು 2 minutes ಐ ರಿಕ್ವೈರ್. ಓಕೆ, ವಿ ಕ್ಯಾನ್ ಆ್ಯಡ್ ಇಟ್. ದಿಸ್ ಇಸ್ ಆ್ಯಕ್ಚುಲ್ TRP. DK ಶಿವಕುಮಾರ್ ಮೇಲೆ 19 ಕೇಸವೆ, CM ಮೇಲೆ 13 ಕೇಸವೆ, ಸಿದ್ದರಾಮಯ್ಯ ಅವ್ರ ಮೇಲೆ 13 FIR ಇದೆ, ನಾಗೇಂದ್ರನ್ ಮೇಲೆ 42 FIR ಇದೆ, ಪರಮೇಶ್ವರ್ ಅವ್ರ ಮೇಲೆ 2+1, ಇಫ್ ಐ ಆಮ್ ನಾಟ್ ರಾಂಗ್ 3 ಇದೆ ಅವ್ರ ಮೇಲೆ. ನಾನು ಇದನ್ನೇನು ಹೇಳ್ತಾ ಇಲ್ಲ. ಅವರೇ ಅಫಿಡೇವಿಟ್ಗಳಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರೋಂಥದ್ದು. ಜನಾರ್ದನ್ ರೆಡ್ಡಿ ಮೇಲೆ 20 ಇದೆ. ಜನಾರ್ದನ್ ರೆಡ್ಡಿ ಮೇಲೆ 20 ಇದೆ. ಒಂದು ಸತಿ ಕನ್ವಿಕ್ಷನು ಆಗಿದೆ. ಸೊ ನನಗೆ ಕೇಳಿದ್ರಲ್ಲ, ನನಗಿಂತ ಜಾಸ್ತಿ ಇದೆ. ಆಮೇಲೆ ಒಬ್ಬ CM ಆಗ್ಬೇಕಾದ್ರೆ ಒಂದು 20 ಕೇಸ್ ಇರಬೇಕು. ಅದೇ ಎಲಿಜಿಬಿಲಿಟಿ. ಈಗ ನೋಡಿ, ಸಿದ್ದರಾಮಯ್ಯ ಮೇಲೆ 13 ಇಲ್ವಾ? DK ಶಿವಕುಮಾರ್ ಮೇಲೆ 19 ಇಲ್ವಾ? ಹಂಗಾಗಿ ಇವನ್ ಅದಕ್ಕೋಸ್ಕರನೇ ಇದೆಲ್ಲ ಮಾಡ್ತಿರೋದಾ? ಅಲ್ಲ, ಅವ್ರು ಹಾಕಿದ್ರೆ ನಾನು ಹಾಕಿದ್ದು ನಾನಲ್ಲ ಸರ್. ಬೆಳ್ತಂಗಡಿ ಪೊಲೀಸವರು, ಕೊಡಗೇರಿ ಪೊಲೀಸವರು, ಸೋಲ್ದೇವನಹಳ್ಳಿ ಪೊಲೀಸರು, ಅಲ್ಲಿ ಯಾವುದೋ ಆಂಧ್ರ ಬಾರ್ಡ್ರಲ್ಲಿರೋ ಪೊಲೀಸರು, ಮತ್ತು ಕಮಿಷನರ್ ಆಫೀಸರು. ಸೊ ನಾನೇನು ಹಾಕಿಲ್ಲ. ಅವ್ರು ಹಾಕಿದಾಗ ಅದನ್ನು ಚಾಲೆಂಜ್ ಮಾಡಿ ಅದನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ಹಾಗೆ. ಸೊ ಅದು ಬಂದ್ಬಿಡ್ತು, FIRಗಳು ಬಂದ್ಬಿಡ್ತು. ಕರ್ನಾಟಕ ರಾಜ್ಯದಲ್ಲಿರೋ CM ಇಂದ ಕೂಡ ಅದರಲ್ಲಿ. ಯಾಕಂದರೆ ನಾನು ಕೇಳಾಗ ಅದನ್ನೇ ಹೇಳ್ತೀನಿ. ಅಲ್ಲ ಗುರು ಸರ್, ಇಷ್ಟೊಂದು FIR ಇದೆ. ಎಲ್ಲೋ DK ಶಿವಕುಮಾರ್ ಮೇಲೆ 19 ಇದೆ, CM ಮೇಲೆ 13 ಇದೆ, ಅದೇನೋ FIR ಅಲ್ವಾ? ಆಮೇಲೆ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಮಂಗಳೂರು ಪೊಲೀಸರು 2 FIR ಆದರೆ ಏನೋ ರೌಡಿ ಶೀಟ್ ಓಪನ್ ಮಾಡ್ತೀವಿ, ಕೋಕಾ ಹಾಕ್ತೀವಿ ಅಂತ. ನಾನು ಮಂಗಳೂರು ಪೊಲೀಸ್ಗೆ ಹೇಳಿದೆ, CM ಮೇಲೆ ಹಾಕಂಗಾರೆ 13 ಅವಲ್ಲ ಹಾಕು, ಮತ್ತೆ ಕೋಕಾ ಹಂಗಾರೆ 19 ಅವಲ್ಲ ಯಾರ ಮೇಲೆ, DK ಶಿವಕುಮಾರ್ ಅವ್ರ ಮೇಲೆ ಕೋಕಾ ಹಾಕು. ಇವ್ರು ನೋಡಿ, ಸಾಮಾನ್ಯ ಜನರಿಗೆ ಎದುರ್ಸೋಕ್ಕೆ ಕೋಕಾ ರೌಡಿ ಶೀಟ್ರು. ಅದೇ ಒಬ್ಬ ಜನಪ್ರತಿನಿಧಿ ಒಬ್ಬ CM ಮೇಲೆ 13 ಕೇಸ್ ಅವ್ರ ಮೇಲೆ ಹಾಕ್ಬೋದಲ್ವಾ? ಈಸ್ ಈಕ್ವಲ್. ಸೊ ನನ್ನ ಪ್ರಕಾರ ಅವರು ಕೂಡ ಈಕ್ವಾಲಿಟಿ ಬಿಫೋರ್ ಲಾ ಮಾಡಲ್ಲ ಅದನ್ನು. ದೊಡ್ಡವರು ಎಷ್ಟೇ FIR ಇದ್ರು ಕೂಡ 47 ಅವ್ನು ಯಾರು ನಾಗೇಂದ್ರ, 40 ಹೈಯೆಸ್ಟ್ ನಂಬರ್ ಆಫ್ ಕೇಸಸ್ ಇನ್ ಕ್ಯಾಬಿನೆಟ್ ಈಸ್ ನಾಗೇಂದ್ರ. ಅವನು ಕೂಡ ಏನೂ ಮಾಡಲ್ಲ. ಏನೋ ಅದೇ ಹೇಳ್ತಾರಲ್ಲ, ಅದು ಹೇಳ್ತಾರೆ ಮೇಲೆ ಮಾಡ್ತೀನಿ ಏನು ಕೊಡ್ತೀಯ ಕೊಂಡ ಅಂದಂಗೆ ರಾಜಕಾರಣಿಗಳು. ಸಣ್ಣ ಪುಟ್ಟವರು 1-2 FIR ಮಾಡ್ತು ಅಂದರೆ ಅವ್ರಿಗೆ ಎಷ್ಟು ತೊಂದರೆ ಕೊಡ್ತಾರೆ ಪೊಲೀಸರು ನಾವು ನೋಡಿದ್ದೀವಿ. ನನಗೆ ಕೊಡೋಕ್ಕಾಗಲ್ಲ, ಯಾಕಂದರೆ ನಾನೇ ಅವ್ರನ್ನ ತಿಂತೀನಿ, ಆ ಥರ ಇದ್ದೀನಿ. ಓಕೆ, ತಿಂದಿದ್ದೀನಿ ಬೇಜಾನ್ ಸತಿ. ಹಾಗಾಗಿ ದೇ ಟ್ರೈ ಟು ಡೂ ಇಟ್. ಮಿಕ್ಕಿ ಮೌಸ್ ಗಲಾಟೆ ನಡೀತಾ ಇರ್ತಾರೆ ನಮ್ಮದು ಪೊಲೀಸವ್ರದ್ದು. ಬಟ್ ಎಲ್ಲೂ ಅದು ಇಟ್ ಜಸ್ಟ್ ರೀಸೈಲೆನ್ಸ್ ಪ್ಯಾಕೆಟ್ಸ್ ಒನ್ ಅಂತ ಅಷ್ಟೇ. ಯಾವ ಪಕ್ಷ ಭಾರತ ದೇಶವನ್ನು ಆಳ್ತಾ ಇದೆ, ಹಾಂ ಸರ್, ಅದರ ಹಿಂದಿನ ಶಕ್ತಿ 100ನೇ ವರ್ಷವನ್ನು
ಆಚರಿಸ್ತಾ ಇದೆ. ಎಸ್ 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 ಆ ಶಕ್ತಿ ಬಗ್ಗೆ ಡೆಫಿನೆಟ್ಲಿ ನಾನು ಮೊನ್ನೆ ಅದನ್ನೇ ಹೇಳಿದೆ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು RSSನ್ನು ಅಂತ ಪ್ರಿಯಾಂಕಾ ಖರ್ಗೆ ಎಲ್ಲ ಹೇಳಿದ್ರು. ಐ ಕಂಗ್ರ್ಯಾಚುಲೇಟೆಡ್ RSS ಆರ್ಗನೈಸೇಷನ್ ಫಾರ್ ವಾಕಿಂಗ್ 100 years ಆಫ್ ಆರ್ಗನೈಸೇಷನ್. ಭಾರತದಲ್ಲಿ ಲಕ್ಷಾಂತರ ಆರ್ಗನೈಸೇಷನ್ಗಳು RSS ಒಂದೇ ನಡ್ಕೊಂಬಂದಿರೋದು, ಅದು 100 ವರ್ಷ ಕಂಪ್ಲೀಟ್ ಮಾಡಿರೋದು. ನಾನು ಕಾಂಗ್ರೆಸ್ ಅವ್ರಿಗೆ ಅದನ್ನೇ ಹೇಳಿದೆ, ರೀ ನೀವು ಇದನ್ನು ಈಸಿ ತಗೊಳೋದಂತಲ್ಲ, 100 ವರ್ಷ ಅವ್ರು ನಡ್ಸ್ಕೊಂಬಂದರಲ್ಲ ಜೀವಂತವಾಗಿಟ್ಟು, ದ್ಯಾಟ್ ಈಸ್ ಅನ್ ಅಪ್ರಿಸಿಯೇಷನ್. ವಿ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ದೆಮ್. ಸಿಕ್ಕಾಪಟ್ಟೆ ಕಲಿಬೇಕಾಗಿದೆ RSSಯಿಂದ ನಾವೆಲ್ಲ. ನಾವು ಕೂಡ ಒಂದು ರೀತಿಯಲ್ಲೇ ಇದು ಸೆಕ್ಯುಲರ್ ಅಲ್ಲ ಅಂತ ಹೇಳೋ ಅದು ಬೇರೆ ವಿಚಾರ, ಬಟ್ ಸಸ್ಟೈನ್ ಆಗಿದೆಯಲ್ಲ 100 ವರ್ಷ. ಸೊ ಹಂಗಾಗಿ 100 ವರ್ಷದ ಕಂಗ್ರ್ಯಾಚುಲೇಷನ್ಸ್ ನಾವು ಹೃದಯಪೂರ್ವಕವಾಗಿ ಥ್ರೂ ನಿಮ್ಮ ಮಾಧ್ಯಮದ ಮುಖಾಂತರ ನಾನು RSSಗೆ ಅದನ್ನು ಕಟ್ಟಿದವ್ರಿಗೆ, ಐ ಥಿಂಕ್ ಡಾಕ್ಟರ್ ಕಟ್ಟಿದ್ದವರು 1925ರಲ್ಲಿ ಹೆಡ್ಗೇವಾರ್. ಎಸ್ ಎಸ್ ಗಾಡಿವಾರ್ ಅವರು. ಐ ಕಂಗ್ರ್ಯಾಚುಲೇಟ್ ಹಿಮ್ ಅಟ್ಲೀಸ್ಟ್ ಈ ಲಿಬರೇಟೆಡ್ ಅನ್ ಆರ್ಗನೈಸೇಷನ್ ವಿಚ್ ಸ್ಟುಡ್ ಫಾರ್ 100 years. ಸೊ 100 ವರ್ಷ ಇರೋಂಥ ಒಂದು ಆರ್ಗನೈಸೇಷನ್ ಕಟ್ಟೋದಿದೆಯಲ್ಲ ಸರ್, ಅದು ತಮಾಷೆ ಕೆಲಸ ಅಲ್ಲ. ಕಟ್ಟಿದ್ದಾರೆ, ಉಳಿದಿದೆ, ಬೆಳೆದಿದೆ. ವಿಚಾರ ಏನೇ ಇರ್ಬೋದು, ಒಂದಷ್ಟು ಒಳ್ಳೇದಿದೆ, ಕೆಟ್ಟದಿದೆ, ಬಟ್ ಒಳ್ಳೇದನ್ನು ಅಪ್ರಿಷಿಯೇಟ್ ಮಾಡಬೇಕಾದ್ರೆ ಕೆಟ್ಟದನ್ನ ತಿದ್ದುಗಳಿ ಅಂತ ಹೇಳ್ಬೇಕಾಗುತ್ತೆ. ಏನು ಕೆಟ್ಟದು ಹೇಳಿ, ಅರ್ಥ ಆಗಲಿಲ್ಲ. ಹಾಂ ಸರ್, ಅಲ್ಲ ಕೆಟ್ಟದನ್ನ ತಿತ್ಕೊಳ್ಳಿ ಅಂತ ಏನು ಅಂತ ಹೇಳಿದ್ರೆ ಖರ್ಗೆ ಹೇಳ್ತಾ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ದಾರಲ್ಲ ಮುಚ್ಚ ಹಾಕಿ ಅಂತ, ಏನೋ ಕೆಟ್ಟದ್ದು ಇರಬೇಕಲ್ವಾ, ಅದನ್ನ ಪ್ರಿಯಾಂಕಾ ಖರ್ಗೆನೇ ಹೇಳ್ಬೇಕಾಗತ್ತೆ. ಏನು ಕೆಟ್ಟದ್ದು ಬ್ಯಾನ್ ಮಾಡಬೇಕು ಅನ್ನೋ ಯೋಚನೆಗಳು ಸರ್. ಬ್ಯಾನ್ ಮಾಡಬೇಕಾದ್ದು RSSಗಿಂತ ಮುಂಚೆ ಭ್ರಷ್ಟಾಚಾರವನ್ನು, ಅದು ಓಕೆ, ಅದು ಬಿಡಿ. RSS ಬಗ್ಗೆ ಮಾತಾಡ್ತೀವಿ. ಇಲ್ಲ, ಐ ಡೋಂಟ್ ಥಿಂಕ್ ಸೊ ಸರ್. ಎವ್ರಿ ಆರ್ಗನೈಸೇಷನ್ ಹ್ಯಾಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಇದರಲ್ಲೂ ಒಂದಷ್ಟು ಡಿಮೆರಿಟ್ಸ್ ಇರ್ಬೋದೇನೋ. ಬ್ಯಾನ್ ಈಸ್ ನಾಟ್ ಎನ್ ಬ್ಯಾನ್ ಮಾಡಿದ್ದಾರೆ, ಇದೇನು ಫಸ್ಟ್ ಟೈಮ್ ಅಲ್ಲ. ಹೌದು, ಬ್ಯಾನ್ ಆಗಿ ಜೀವಂತ ಅದೇ ಹೇಳ್ತಾರಲ್ಲ, ICUಗೆ ಹೋಗಿ ಬಂದಂಥದ್ದು RSS. ನಾವು ಇತಿಹಾಸ ನಾನು ತಿಳ್ಕೊಂಡಿದ್ದೀನಿ. ಸ್ಟುಡ್ ದ ಟೆಸ್ಟ್ ಆಫ್ ಟೈಮ್. ಐ ಥಿಂಕ್ ಇಟ್ ಹ್ಯಾಸ್ ಫೇಸ್ಡ್ ದ ಟೆಸ್ಟ್ ಆ್ಯಂಡ್ ಸ್ಟ್ರಾಮ್ಸ್, ಬಿರುಗಾಳಿಯನ್ನೇ ಫೇಸ್ ಮಾಡಿ ಬಂದು ಉಳಿದಿದೆ. ಸೊ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಂದಷ್ಟು ಮಾನಸಿಕ ಸ್ಥಿತಿಯಾಗಿ ಒಂದು ಧರ್ಮ ಅಥವಾ ಒಂದು ನಾವು ಭಾರತ ದೇಶ ಏನೋ ಒಂದಷ್ಟು ಆ ಹುಡುಗರಿಗೆ ಒಂದಷ್ಟು ಯೂನಿಫಾರ್ಮ್ ಹಾಕಿಸ್ತಾರೆ, ಬೆಳಗ್ಗೆ ಒಂದು ದೊಣ್ಣೆ ಗಿಣ್ಣೆ ಕೊಡ್ತಾರೆ. ಏನೂ ಕೊಟ್ಟಿಲ್ಲ. ಅಟ್ಲೀಸ್ಟ್ ಇವರು ಕಾಂಗ್ರೆಸ್ ಅವ್ರು ಚೀಲ ಕೊಡ್ತಾರೆ, ದೊಣ್ಣೆ ಯಾರು ಕೊಡ್ತಾರೋ ಅದು ನಮ್ಗೆ ಅದೊಂದು ಖುಷಿ. ಕಾಂಗ್ರೆಸ್ ಅವರು 5 kg ಚೀಲ ಬಿಟ್ಟರೆ ಏನೂ ಕೊಟ್ಟಿಲ್ಲ 78 ವರ್ಷದಲ್ಲಿ. ಅದನ್ನು ಬದಲಾವಣೆ ಮಾಡೋಕ್ಕೂ ಟ್ರೈ ಮಾಡಿಲ್ಲ. ಐ ಥಿಂಕ್ ಇಟ್ ಇಸ್ ದಟ್ ಆರ್ಗನೈಸೇಷನ್. ನಾನು ಅದನ್ನೇ ಹೇಳಿದೆ, ಈಗ ನಿಮಗೆ RSS ತೊಂದರೆ ಆಗಿದೆಯಾ, ಅಟ್ಲೀಸ್ಟ್ ಇಂಪ್ಲಿಮೆಂಟ್ NCC. ಇವನ್ ಅವರು ಕೂಡ ಅದನ್ನೇ ಮಾಡೋದು. NSS NCCನ ಇಂಪ್ಲಿಮೆಂಟ್ ಮಾಡಿ. ಡೋಂಟ್ ಟೆಲ್ ದಟ್ RSS ಬೇಡ, ಯಾರು ಬೇಕಾ ಅವ್ರು ವಾಲಂಟ್ರಿಗೆ ಹೋಗ್ಬೋದು. ಯಾವ ಆರ್ಗನೈಸೇಷನ್ ಜೊತೆ ಕೂಡ ಇರ್ಬೋದಂಥ ಶಕ್ತಿಯನ್ನು ನಮ್ಮ ಸಂವಿಧಾನ ಕೊಟ್ಟಿದೆ. ನೀವು RSSಗೆ ಹೋಗ್ಬಿಡಿ ಅಂತ ಹೇಳಲಿಕ್ಕಾಗಲ್ಲ. ಮತ್ತೆ 100 ವರ್ಷ ಏನು ಮಾಡ್ತಾ ಇದ್ರಿ? ಅಲ್ಲಿ ಹೋದ ಒಬ್ಬ PDOನ ಅಮಾನತು ಮಾಡಿದಾರಲ್ಲ. ಇಲ್ಲ ಸರ್, ತಪ್ಪು ಅಂತ ಅನಿಸುತ್ತೆ ಸರ್. ಯಾಕಂದರೆ ಅದು 100 ಅದೇನು ಗೊತ್ತಾ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಕಷ್ಟು ಈಗ ನೋಡಿ, ಬೆಂಗಳೂರು ತುಂಬ ಬರೀ ಗುಂಡಿಗಳೇ ಇದೆ. ಗುಂಡಿ ಪ್ರಶ್ನೆ ಬಂದಿದೆ. ಗುಂಡಿನ ಡಿವೈಡ್ ಮಾಡಬೇಕು ಅಂದರೆ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಒಂದು ಸ್ಟೇಟ್ಮೆಂಟ್ ಮಾಡುವಂತ. ಇದು ಕಸ್ಟಮೈಸೇಷನ್ ಆಫ್ ಮಾರ್ಕೆಟಿಂಗ್ ವ್ಯಾಲ್ಯೂಸು ಇದ್ರೂ ಹೇಳೋಕ್ಕಾಗಲ್ಲ. ಇವರೇ ಬೇಕು ಅಂತ ಪ್ರಿಯಾಂಕಾ ಖರ್ಗೆ ಹೇಳ್ಕೊಡಿಸ್ಬಿಟ್ಟು ಇಶ್ಯೂ ಆಗಲಿ ಅಂತ ಮಾಡಿಸಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾಂಗ್ರೆಸ್ಸಲ್ಲಿ ಆ ಥರ ಡಿವಿಯೇಷನ್ ಮಾಡುವಂಥ ಮಾರ್ಕೆಟಿಂಗ್ ವ್ಯಕ್ತಿಗಳಿದ್ದಾರೆ. ಐ ಥಿಂಕ್ ಅಪ್ರಸ್ತುತ ಅನ್ಸಲ್ವಾ 100 ವರ್ಷದ ಐ ಥಿಂಕ್ ಸಂಭ್ರಮದ ಆಚರಣೆಯಲ್ಲಿ ನೀವು ಬ್ಯಾನ್ ಮಾಡ್ತೀವಿ ಅಂತಂದ್ರೆ ಏನು ಅರ್ಥ? 100 ವರ್ಷ ಏನು ಮಾಡ್ತಾಯಿದ್ರಿ? ಮತ್ತೆ ಹಂಗಾರೆ 78 ವರ್ಷ ದೇಶನೇ ಆಳಿದಿರೋಂಥ ಕಾಂಗ್ರೆಸ್ಸು 78 ವರ್ಷ ಗಮನಕ್ಕೆ ಬರಲಿಲ್ಲ ಬ್ಯಾನ್ ಮಾಡಬೇಕು ಅಂತ. ಇವಾಗ ಇದ್ದಕ್ಕಿದ್ದಂಗೆ ಯಾಕೆ ಹಂಗಾರೆ ಇಷ್ಟು ದಿನ ಹಂಗಾರೆ ನಮ್ಮ ಮಾಡಿದಾರಲ್ಲ ಮೊದಲು ನೀವೇ ಹೇಳಿದ್ರು ಬ್ಯಾನ್ ಮಾಡಿದರೆ ದೇರ್ ವಾಸ್ ಸಮ್ ರೀಸನ್. ಡೆತ್ ಆಫ್ ಗಾಂಧಿ ಒಂದಷ್ಟು ರೀಸನ್ಸ್ ಇತ್ತು. ತನಿಖೆ ನಡೀತು, ಮತ್ತೆ ರೀಕಾಲ್ ಆಯ್ತಲ್ಲ. ಮತ್ತೆ ಐ ಥಿಂಕ್ ಕರೆಕ್ಟ್ ಬ್ಯಾನ್ ಡಸಂಟ್ ಮೇಕ್ ಎನಿ ಸೆನ್ಸ್. ಇಫ್ ದ ಆರ್ಗನೈಸೇಷನ್ ವಾಂಟ್ ಟು ಗ್ರೋ, ಹೂ ಕ್ಯಾನ್ ಸ್ಟಾಪ್ ಇಟ್? ಈಗ ಬೆಳೆದು ನಿಂತಿದೆ. ವಿ ಹ್ಯಾವ್ ಸೀನ್ ದಟ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ನಮಗೆ ಅಕ್ಸೆಪ್ಟ್ ಮಾಡಿ ಕಂಗ್ರ್ಯಾಚುಲೇಷನ್ ಮಾಡಿದರೆ ಬೇರೆ ಯಾವುದೂ ದಾರಿ ಇಲ್ಲ. ಅದನ್ನು ಇವತ್ತು ಅದೇ ಐ ಥಿಂಕ್ ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅದನ್ನು ಹೇಳಿರೋದು ನನಗೆ ಅಪ್ರಸ್ತುತ ಅನಿಸ್ತದೆ. ನನಗೆ ಐ ಥಿಂಕ್ ಇಟ್ಸ್ ಅನ್ವಾರಂಟೆಡ್. ಆ ವ್ಯಕ್ತಿ ನೋಡಬೇಕಾಗಿರೋದು ಅವ್ರದ್ದೇ ಆದಂಥ ಜಿಲ್ಲೆಯಲ್ಲಿ ಬಿದ್ದೋಗೋಂಥ ಶಾಲೆಗಳಿದ್ರೂ ಕೂಡ ಟೀಚರ್ಸ್ ಇಲ್ಲ. 45-50 ವರ್ಷ ಖರ್ಗೆ ಅವರು ನಾಯಕರಾಗಿರುವಂಥ ಗುಲ್ಬರ್ಗ ಎಷ್ಟು ಕೆಟ್ಟದಾಗಿದೆ ಅದನ್ನು ಅವರೇ ಹೇಳಬೇಕಾಗಿದೆ. ರಾಹುಲ್ ಗಾಂಧಿ ಕರ್ಕೊಂಬಂದು ತೋರಿಸ್ಬೇಕು ಗುಲ್ಬರ್ಗನ ಒಬ್ಬ ರಾಷ್ಟ್ರೀಯ ನಾಯಕ ಹೆಂಗೆ ಮಡಗಿದ್ದಾನೆ ಗುಲ್ಬರ್ಗನ ಅಂತ ನೋಡಿಸ್ಬೇಕು. ಎಷ್ಟು ಜನ ಬೆಳೆಸಿದ್ದಾರೆ ಸರ್ ಇವರು? ಖರ್ಗೆ ಅವರು ಕುಟುಂಬದವ್ರು ಎಷ್ಟು ಜನ ಬೆಳೆಸಿದ್ದಾರೆ? ಅದೇ ಸಮುದಾಯದವ್ರನ್ನ ಬೆಳೆಸಿಲ್ಲ. ಸಿ ಇಟ್ ಇಸ್ ಜಸ್ಟ್ ಲಿಮಿಟೆಡ್ ಟು ಖರ್ಗೆ ಫ್ಯಾಮಿಲಿ. ನೀವುಗಳು ಎಲ್ಲೋ ಒಂದು ಕಡೆ ನಿಮ್ಮ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಐ ಥಿಂಕ್ ಆ ಒಂದು ಜಾಗ್ರಫಿಕಲ್ ಏರಿಯಾನ ಆ ಥರ ಮಾಡಿದ್ದಾರೆ. ಯು ಗೋ ಟು ಗುಲ್ಬರ್ಗ, ನೀವೇ ಕಣ್ಣಾರ ನೋಡ್ಬೋದು ಬಿದ್ದೋಗೋಂಥ ಶಾಲೆಗಳಿದೆ. ಸರ್ ಸಿಂಗಾಪುರ್ ಮಾಡ್ಬೋದಾಗಿತ್ತು. ಸಿಂಗಾಪುರ್ ಮಾಡಿ ಮಾತಾಡಲಿ, ಅದೇನು ಮಾಡಲ್ಲ. ಬದಲಾವಣೆ ಎಜುಕೇಷನಲ್ಲಿ ಆಗಲ್ಲ. ಫ್ರೀ ನಮಗೆ ಐ ಥಿಂಕ್ ಮೆಡಿಕಲ್ ಕೊಡ್ಲಿಕ್ಕಾಗಲ್ಲ, ಆಸ್ಪತ್ರೆಗಳು ಕಟ್ಟಲಿಕ್ಕಾಗಲ್ಲ. ರೈತರ ಆತ್ಮಹತ್ಯೆ 3,000 ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದೆ ಗೌರ್ಮೆಂಟಲ್ಲಿ. ಲೆಟ್ ದೆಮ್ ಬ್ಯಾನ್ ಐ ಥಿಂಕ್ ಸೂಸೈಡ್ ಆಫ್ ಫಾರ್ಮರ್ಸ್ ದೇ ಕಾಂಟ್. ಗುಂಡಿಗಳು ಮುಚ್ಚಿ ಅಂತೇಳಿ ಬ್ಯಾನ್ ಗುಂಡಿ
ನೋ ನಾಟ್ ಪಾಸಿಬಲ್. ಕರಪ್ಷನ್ ಬ್ಯಾನ್ ಮಾಡಿ ಸಾಧ್ಯ ಇಲ್ಲ, ಬೆಲೆ ಏರಿಕೆ ಬ್ಯಾನ್ ಮಾಡಿ ಆಗೋದಿಲ್ಲ. ಅದೇ ಕರಪ್ಷನ್ ಹೆಸರು ಹೇಳ್ಕೊಂಡೆ ಅಧಿಕಾರಕ್ಕೆ ಬಂದಿದಾರಲ್ಲ. ಐ ಥಿಂಕ್ ನಾವೆಲ್ಲ ಫೂಲ್ಸ್ ಆದ್ವಿ ಅನ್ಸುತ್ತೆ, ಇನ್ಕ್ಲೂಡಿಂಗ್ ನಾನು ಕೂಡ ಕಾಂಗ್ರೆಸ್ ಬರಲಿಕ್ಕೆ ಪ್ರಚಾರ ಮಾಡಿದಂಥ ವ್ಯಕ್ತಿ. ಐ ಶುಡ್ ಅಕ್ಸೆಪ್ಟ್ ಇಟ್. ನನಗೆ ಈಗ ಅನಿಸುತ್ತೆ ನಾನು ತಪ್ಪು ಮಾಡಿದೆ ಅಂತ. ಬಿಕಾಸ್ ವಿ ಹ್ಯಾವ್ ನಾಟ್ ಸೀನ್ ಎನಿ ಚೇಂಜಸ್ ಅಪಾರ್ಟ್ ಫ್ರಮ್ ಅವ್ರ ಮೇಲೆ ಬ್ಲೇಮ್ ಮಾಡೋದು ಬಿಟ್ಟರೆ ಇವ್ರು ಅದಕ್ಕಿಂತ ಕೆಟ್ಟದಾಗಿದ್ದಾರೆ. ಅದನ್ನು ನಾನು ಹೇಳಬೇಕಾಗಿಲ್ಲ. ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಕಂಪ್ಲೇಂಟೇ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಮೇಲೆ, ಸತೀಶ್ ಜಾರಕಿಹೊಳಿ ಮೇಲೆ. ಇವ್ರ ಮೇಲೆ ಕ್ರಮ ಜರುಗಿಸಿ ಇದು ಭ್ರಷ್ಟಾಚಾರ ಕಾಮಗಾರಿಗಳು ನಡೀತಾ ಇದೆ, ಇದಕ್ಕೆ ಮೇಲೆ ಅವರಿಬ್ಬರ ಮೇಲೆ ಕಂಪ್ಲೇಂಟ್ಸ್ ಆಗಿದೆ. ಆಮೇಲೆ ತಿಮ್ಮಾಪುರ ಮೇಲೆ ವೈನ್ಸ್ ಅಸೋಸಿಯೇಷನ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಾಯ್ತು ಈ ಕಂಪ್ಲೇಂಟ್ಸ್? ಏನಾಗುತ್ತೆ, ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ CM ಕೊಡಬೇಡಿ, ಅಲ್ಲಿ ಲೋಕಾಯುಕ್ತ ಕೊಡಿ ಅಂತ. ಅದೇ ಈ ಸೋ ಕಾನ್ಫಿಡೆಂಟ್ ಲೋಕಾಯುಕ್ತದಲ್ಲಿ ಮುಚ್ಚಾಕ್ಬೋದು ಅಂತ ಏನಾದರೂ ಆ ಥರ ಹೇಳ್ತಾರ? ಸರ್ ಏನೂ ಆಗಲ್ಲ. ಅದೇ ಆ ಕಂಪ್ಲೇಂಟ್ ನಿಜ ಅಂತ ಹೇಳಲಿಕ್ಕೆ ಬೆಂಗಳೂರಲ್ಲಿರುವಂಥ ಗುಂಡಿಗಳು ಅವ್ರು ಕೊಟ್ಟಿರುವಂಥ ಕಂಪ್ಲೇಂಟ್ಗೆ ಐ ಥಿಂಕ್ ಓಪನ್ ಸಾಕ್ಷಿನೇ ಬೆಂಗಳೂರಲ್ಲಿರುವಂಥ ಪ್ರತಿ ರಸ್ತೆಯಲ್ಲಿರುವಂಥ ಗುಂಡಿಗಳು. ಆ ಗುಂಡಿಗಳನ್ನು ಗುಂಡಿಗಳಲ್ಲಿ ಆ ರಸ್ತೆಗಳನ್ನು ಮಾಡಿ ಹಾಳಾಗಿರುವಂಥ ಏನು ಸರ್ ಇದು? ಒಂದು ರಸ್ತೆ 40 ವರ್ಷ ಬಾಳಬೇಕಾದಂಥ ರಸ್ತೆ ಹಾಕಿದ್ದ 3 ತಿಂಗಳಲ್ಲಿ ಚೂರು ಆಗುತ್ತೆ ಅಂತಂದರೆ ಎಷ್ಟು ಕ್ವಾಲಿಟಿ ನೀವು ಮಾಡ್ತಾ ಇದ್ದೀರಾ ಅದು ಸರ್ಕಾರನೇ ಹೇಳಬೇಕಾಗಿದೆ. ಸರ್ ಒಂದು ರಸ್ತೆಯ ಆಯುಷ್ಯ 40 ವರ್ಷ. ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ 40 ವರ್ಷ ಒಂದು ರಸ್ತೆ ಇರುತ್ತೆ. ಸರ್ ಹಾಕಿದ 3 ತಿಂಗಳಿಗೆ ಗುಂಡಿ ಬೀಳುತ್ತೆ, ಜನ ಅಲ್ಲಿ ಶಾಪ ಹಾಕೊಂಡು ಓಡಾಡ್ತಾರೆ ಅಂತಂದರೆ ಇನ್ಚಾರ್ಜ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಕೆಪಾಸಿಟಿಗೆ ಮೀರಿ ವಾಹನಗಳು ಹೋಗೋದು ಅಥವಾ ನೀರು ನಿಲ್ಲೋದು, ಮಳೆ ಜಾಸ್ತಿ ಇರೋದು ಕಾರಣ. 1250 ಕೆರೆಗಳನ್ನು ಬೆಂಗಳೂರಲ್ಲಿ ತಿಂದಾಕಿದ್ದಾರೆ. 30 ವರ್ಷದಲ್ಲಿ 1250 ಕೆರೆಗಳು ಬೆಂಗಳೂರಲ್ಲಿ ಕಾಣೆಯಾಗಿದೆ. ಅದಕ್ಕೆ ಕಾರಣ ಭ್ರಷ್ಟ ಸರ್ಕಾರಗಳನ್ನು ಮಾಡಿದಂಥ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು. ಬೆಂಗಳೂರಲ್ಲಿ ಒಂದರಲ್ಲೇ 1250 ಎಕರೆ ಕೆಂಪೇಗೌಡರು ಬಿಟ್ಟೋದಂಥ ಕೆರೆಗಳನ್ನು ಇವರು ಮುಚ್ಚಾಕಿ ನಾಶ ಮಾಡಿದ್ದಾರೆ. ಸೊ ಈಗ ಆ ಕೆರೆಗಳಲ್ಲಿ ನೀರು ನಿಂತ್ಕೊಂತಾಯಿತು. ಆ ಕೆರೆಗಳ ವಿಸ್ತೀರ್ಣ ಎಷ್ಟಿರ್ಬೋದು ಅಂತಂದರೆ ನನ್ನ ಪ್ರಕಾರ 50 ಎಕರೆ ಒಂದು ಕೆರೆ ಅಂದ್ಕೊಂಡ್ರು ಕೂಡ 1250 ಕೆರೆಗಳು ಅಂತಂದರೆ ಹೆಚ್ಚು ಕಮ್ಮಿ 70,000 ಕೆರೆ ಜಾಗನ ನುಂಗಾಕಿದ್ದಾರೆ 3 ಪಕ್ಷಗಳು. ಸೊ ಈಗ ಕೆರೆ ನಿಲ್ತಾ ಇದ್ದಂಥ ನೀರು ಇವತ್ತು ನಮ್ಮ ರಸ್ತೆನೇ ನಿಂತ್ಕೊಂತದೆ, ರಸ್ತೆನೇ ಕೆರೆಯಾಗಿದೆ. ಸೊ ಎಲ್ಲೋ ಒಂದು ಕಡೆ ಅನ್ಸೈಂಟಿಫಿಕ್ ವೇ ಆಫ್ ಸರ್ ಪಕ್ಕದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, ಅವ್ರು ಹೇಳ್ತಾರೆ ಕೆರೆಗಳನ್ನ ಮುಚ್ಚಬೇಡಿ. ವೆಹಿಕಲ್ ರಿಜಿಸ್ಟ್ರೇಷನ್ 1 ತಿಂಗಳಲ್ಲಿ ನಿಮಗೆ GST ಕಡಿಮೆ ಆದಮೇಲೆ 1 ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥ ವೆಹಿಕಲ್ಗಳ ಸಂಖ್ಯೆ 2.5 ಲಕ್ಷ. ಹೊಸ ವೆಹಿಕಲ್ಸು 1 ತಿಂಗಳಲ್ಲಿ 2.5 ಲಕ್ಷ ವೆಹಿಕಲ್ಸ್ ಬಂದಿದೆ GST ಕಡಿಮೆ ಆದಮೇಲೆ. ಸರ್ ರೋಡ್ ದೊಡ್ಡದಾಗ್ತಾ ಇಲ್ಲ. ಇರೋ ಕೃಷಿ ಜಮೀನುಗಳನ್ನೆಲ್ಲ ನೀವು ಬಿಲ್ಡಿಂಗ್ಗಳನ್ನ, ಅಪಾರ್ಟ್ಮೆಂಟನ್ನ, ಲುಲು ಮಾಲ್ಗಳನ್ನ ಕಟ್ಟಿಬಿಟ್ಟಿದ್ದೀರಾ. ರಸ್ತೆಗಳಲ್ಲಿ ಆಲ್ರೆಡಿ ಜನ 1.2 ಲುಲು ಮಾಲ್ ತಂದ್ರಿ. ಅಲ್ಲ ಸರ್, ಅವ್ರದ್ದು ಇದೆಯಲ್ಲ ಸರ್, ಆಯಪ್ಪನೇ ಓಪನ್ ಮಾಡಿದ್ದು. CM ಆದ್ಮೇಲೆ ಡೆಪ್ಯೂಟಿ CM ಅಂದ್ರೆ ಆಯಪ್ಪನೇ ಓಪನ್ ಮಾಡಿದ್ದು. ಲುಲ್ಲು ಅಂತ ಆಯಪ್ಪನೇ ಓಪನ್ ಮಾಡಿದ್ದು. ಲುಲ್ಲು ಹೇಳ್ಬೇಕಲ್ಲ ನಾವು, ಬಿಡಲ್ಲ CM ಆಗೋರ್ಗು ಬಿಡಲ್ಲ ನಾನು. ಅವ್ನ ಮನೆಗೆ ಹೋಗ್ಬೇಕು, ನಾನು CM ಆಗಬೇಕು, ಏನೋ ಇಲ್ಲ, ಅದೆಲ್ಲ ಉದ್ದೇಶ. ಬಟ್ ಐ ಡೋಂಟ್ ನೋ ಅದು ಇವನ್ ನಾನು ಬೇಡ ಅಂದ್ರೂ ಕೂಡ ನೋಡಿ ಡಿ ಕೆ ಶಿವಕುಮಾರ್ ಅವರ ಟಾಪಿಕ್ ನಾಲ್ಗೆ ಮೇಲೆ ಬಂದ್ಬಿಡುತ್ತೆ. ಐ ಥಿಂಕ್ ಆ ಥರ ಏನೋ ಪ್ರೋಗ್ರಾಮ್ ಆಗ್ಬಿಟ್ಟಿದ್ದೀನ ಅಥವಾ ಮಂತ್ರಗಿಂತ ಹಾಕ್ಬಿಟ್ಟಿದ್ದಾರೆ ನೋಡ್ಬೇಕೀಗ. ನಾನೇ ಮನೆಗೆ ಚೆಕ್ ಮಾಡ್ಕೊಂತೀನಿ ಈಗ. ಸೊ ಐ ಥಿಂಕ್ ಕರ್ನಾಟಕದಲ್ಲಿ 11,000 ಕೆರೆಗಳನ್ನು ಮಾಯ ಆಗಿದೆ ಕಳೆದ 30 ವರ್ಷದಲ್ಲಿ. 11,000 ಕೆರೆ ಅಂದರೆ ಜಸ್ಟ್ ಇಮ್ಯಾಜಿನ್ ಹೌ ಮಚ್ ವಾಟರ್ ಬಾಡೀಸ್ ವಿ ಹ್ಯಾವ್ ಲಾಸ್ಟ್. ಅದೆಲ್ಲ ಲೈಫು ಸರ್. ನಮಗೆ ಸರ್ ನಾಗರಿಕತೆ ಹುಟ್ಟಿರೋದೇ ನೀರಿಂದ. ಸೊ ನಾಗರಿಕತೆ ಹುಟ್ಟಿರೋದು ನೀರಿಂದ ಅಂದಮೇಲೆ ನೀರಿನ ಬಾಡಿಗಳನ್ನ ನಾವು ಮುಚ್ಚಾಕ್ತೀವಿ, ನಾಶ ಮಾಡ್ತೀವಿ, ಅಲ್ಲ ಲುಲು ಮನೆಗಳು ಅದು ಬೇರೆ ಏನೋ ಕಟ್ತೀವಿ ಅಂತಂದರೆ ತಪ್ಪಲ್ವಾ ಅದು? ಸೊ ವಿ ನೀಡ್ ಟು ರಿಸ್ಟೋರ್ ಇಟ್. ಇಲ್ಲ ಅಂತಂದರೆ ಒಂದಲ್ಲ ಒಂದು ದಿವಸ ಐ ಥಿಂಕ್ ದ ಟಾಪ್ ಬಿಗ್ ಬಾಸ್ ಏನೋ ಒಂದು ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಈಗಲೇ ಅದರ ಇಫೆಕ್ಟ್ಗಳು ಗೊತ್ತಾಗ್ತಾ ಇದೆ ಸರ್. ನನ್ನೊಂದು ಸರ್ವೆ ಪ್ರಕಾರ ನನಗೊಂದು ಯಾರೋ ಹೇಳಿದ್ದು, ಐ ಡೋಂಟ್ ನೋ ಹೌ ಅಥೆಂಟಿಕೇಟೆಡ್ ಇಟ್, ಎವ್ರಿ 3rd ಹೌಸ್ ಬೆಂಗಳೂರಲ್ಲಿ ಕ್ಯಾನ್ಸರ್ ಇದೆ ಅಂತೆ. 3ನೇ ಮನೆಯಲ್ಲೂ ಕ್ಯಾನ್ಸರ್ ಇದೆ, ಪ್ರತಿ 3ನೇ ಮನೆಯಲ್ಲೂ ಕ್ಯಾನ್ಸರ್ ಇದೆ ಅಂತ. ಸೊ ವಿ ಹ್ಯಾವ್ ಟಾಕ್ಸಿಕೇಟೆಡ್ ದ ಬ್ಯಾಂಗ್ಳೂರ್, ವೆದರ್ ಇಟ್ ಈಸ್ ವಾಟರ್, ಫುಡ್, ರೋಡ್ ಆರ್ ಗ್ರೌಂಡ್ ವಾಟರ್, ಎಲ್ಲವುದು ಕೂಡ ಟಾಕ್ಸಿಕ್ ಆಗಿದೆ ಸರ್. ವಾಟರ್ ಕಮಿಷನ್ ರಿಪೋರ್ಟ್ ಇದೆ, 5.8 ಟಾಕ್ಸಿಕ್ ಲೆವೆಲ್ಲು ನೀರು ನೀವು ಕುಡಿತಾರೆ. ನೀರಲ್ಲಿ ಆ್ಯಕ್ಚುಲಿ ವಿಷ. ಬಾಟಲ್ ನೀರು ಇದೆಯಲ್ಲ ಅದರಲ್ಲಿ 2 ಲಕ್ಷ ಮೈಕ್ರೋಪ್ಲಾಸ್ಟಿಕ್ಸ್ ಇರ್ತದೆ. ಪ್ರತಿ ಬಾರಿ ಇವರು ಓನ್ಲಿ ಇಂಜೆಕ್ಟಿಂಗ್ ಮೈಕ್ರೋಪ್ಲಾಸ್ಟಿಕ್ ಟು ಯುವರ್ ಬಾಡಿ. ನೀವು ಏನೇ ತೊಗೊಂಬಂದು ಕೂಡ ಇವ್ರು ಜಸ್ಟ್ ಎಣ್ಣೆ ಇದೆಯಲ್ಲ, ಮೋಸ್ಟ್ ಆಫ್ ದ ಐ ಥಿಂಕ್ ಕುಕಿಂಗ್ ಆಯಿಲ್ ಈಸ್ ಇನ್ಆರ್ಗ್ಯಾನಿಕ್. ಎಲ್ಲ ಪೆಟ್ರೋಲ್ನ ಫ್ರೈ ಮಾಡಿ ತಿನ್ಕೊತಾ ಇದ್ದಾರೆ. ಗಾಡಿಗೆ ಹಾಕೋದನ್ನ ಬಾಡಿಗೆ ಹಾಕಿದ್ರೆ ಕ್ಯಾನ್ಸರ್ ಬರದೇ ಇರ್ತದ. ಆಮೇಲೆ ಜೊತೆಯಲ್ಲಿ ಬಾಡಿ ರಾಡಿ ಆಗುತ್ತೆ. ಅಲ್ಲ, ಗಾಡಿಗೆ ಪೆಟ್ರೋಲ್ ಹಾಕಬೇಕು, ಬಾಡಿಗೆ ಹಾಕಿದ್ರೆ ಈಗ ಅಲ್ಲಿ ಏನು ನಮಗೆ 180 ರೂಪಾಯಿಗೆ 200 ರೂಪಾಯಿಗೆ ಏನು ಕಳ್ಳೆಕಾಯಿನ ತೊಗೊಂಬತ್ತಾರೆ, ಅದು ಯಾವುದು ಕಳ್ಳೆಕಾಯಿನ ಅಲ್ಲ ಸರ್. ಅದೆಲ್ಲದು ಕೂಡ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್, ಫೆನಾಫ್ಥಲಿನ್. ಅಷ್ಟು ಕಮ್ಮಿ ಬೆಲೆ ಕೊಡೋದು, ಕಮ್ಮಿ ಬೆಲೆಗೆ. ಯಾಕಂದರೆ ನನ್ನ ಕಡಲೆ ಬೀಜ 180 ರೂಪಾಯಿ 200 ರೂಪಾಯಿ 3 kg ಕಡಲೆ ಬೀಜ ಬೇಕು.
1 kg ಎಣ್ಣೆ ತೆಗಿಯೋಕ್ಕೆ. ನಮ್ಮ ಮನೆಯಲ್ಲಿ ಗ್ರೈಂಡಿಂಗ್ ಮಿಷನ್ ಇದೆ, 600 ರೂಪಾಯಿ ಖರ್ಚಾಗುತ್ತೆ 1 kg ಕಡಲೆಕಾಯಿ ಎಣ್ಣೆಗೆ. ನೀವು 200 ರೂಪಾಯಿಗೆ 180 ರೂಪಾಯಿಗೆ ಅದು ಹಂಗೆ ಸಿಗುತ್ತೆ ಅಂತಂದ್ರೆ ಅವ್ರಿಗೆ ಇಸ್ ಪಾಸಿಬಲ್. 400 ರೂಪಾಯಿ ರಾ ಮೆಟೀರಿಯಲ್ ಎಕ್ಸ್ಟ್ರಾ ಹಾಕಿ ನೀವು ಅಷ್ಟಕ್ಕೆ ಕೊಡ್ತಿದ್ದೀರಾ ಅಂತ. ಅಂದ್ರೆ ಅದ್ರ ಮೇಲಿಂದ ಲಾಭ ಇಟ್ಕೊಳ್ಳೋದಲ್ಲ, ರಾ ಮೆಟೀರಿಯಲ್ಗಿಂತ 1/3ಗೆ ಕೊಡ್ತಾ ಇದ್ದೀರಾ. ಅಲ್ಲ ಆ್ಯಕ್ಚುಲಿ ಸರ್ ಇದೇನಿದೆ ನೋಡಿಕೊಳ್ಳ, ರಿಫೈನರೀಸ್ ಏನಿದೆ, ರಿಫೈನರೀಸ್ ಒಂದು ಬೈ ಪ್ರಾಡಕ್ಟ್ ರಿಲೀಸ್ ಮಾಡುತ್ತೆ, ವೈಟ್ ಕಲರ್ ಬೈ ಪ್ರಾಡಕ್ಟು. ಅದನ್ನು ತಗೊಂಬಂದು ಇವರು ಎಣ್ಣೆ ಅಂತ ಹೇಳಿ ನಮಗೆ ಮಾರ್ತಾ ಇದ್ದಾರೆ. ಅದನ್ನು ತೊಗೊಂಡೋಗಿ ಸಮುದ್ರಕ್ಕೆ ಬಿಸಾಕ್ತಾ ಇದ್ರಂತೆ. ಆ್ಯಂಡ್ ದಟ್ಸ್ ದ ರೀಸನ್ ಕ್ಯಾನ್ಸರ್ ರೇಟ್ ಹ್ಯಾಸ್ ಗಾನ್ ವೆರಿ ಹ್ಯಾಪ್. ನಮಗೆ ಕ್ಯಾನ್ಸರ್ ರೇಟು ತುಂಬ ಅತಿ ಎತ್ತರಕ್ಕೆ ಹೋಗಿದೆ. ಬೆಂಗಳೂರು ಹ್ಯಾಸ್ ಬಿಕಮ್ ಐ ಥಿಂಕ್ ಕ್ಯಾಪಿಟಲ್ ಸಿಟಿ ಫಾರ್ ಕ್ಯಾನ್ಸರ್ ಆಲ್ಸೋ. ಕ್ಯಾನ್ಸರು ಕೂಡ ಬೆಂಗಳೂರಲ್ಲಿ ಕ್ಯಾಪಿಟಲ್ ಸಿಟಿ ಆಗಿ ಕೂತ್ಕೊಂಡಿದೆ. ಪ್ರತಿ 3ನೇ ಮನೇಲಿ ಕ್ಯಾನ್ಸರ್ ಇದೆ ಅಂತ ಒಂದು ಅಂಶ ಇದೆ. ಐ ಥಿಂಕ್ ಗಾಡ್ ನೋಸ್. ಸೊ ನೀವು ಯಾವ ರೀತಿ ನಾವು ರಾಸಾಯನಿಕಗಳನ್ನ ಡೈಲಿ ಸೇವನೆ ಮಾಡ್ತಾ ಇದ್ದೀವಿ ಒಂದಲ್ಲ ಒಂದು ರೂಪದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ರಿ. ಡೆಫಿನೆಟ್ಲಿ ಸರ್. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋದಕ್ಕೆ ಒಂದು ಐ ಥಿಂಕ್ ಸರಿಯಾದ ಹಂತ ಕೂಡ ಬಂತು. ಆದರೆ ನಿಮ್ಮ ಹತ್ರ ಮಾತಾಡ್ತಾ ವಿಷಯಗಳು ಬರ್ತಾ ಇರ್ತವೆ, ನಾವು ಮಾತಾಡ್ತಾ ಹೋಗ್ಬೋದು. ಇನ್ನೊಂದು ದಿನ ಮತ್ತೆ ಸಿಗಬೇಕು, ನಿಮ್ಮನ್ನು ಕರೆದಾಗ ಹೀಗೆ ಪ್ರೀತಿಯಿಂದ ಬರಬೇಕು. ಬರ್ತೀನಿ. ನಿಮಗೆ ನಮ್ಮ ವತಿಯಿಂದ ಹಾಗೂ ಹಾರ್ದಿಕ್ ಹರ್ಬಲ್ಸ್ ಅವರ ವತಿಯಿಂದ ನಿಮಗೆ ಸತ್ವಂ ರೇಂಜ್ ಆಫ್ ಪ್ರಾಡಕ್ಟ್ಸ್, ಇದರಲ್ಲಿ ಅದೇ ಸತ್ವಯುತವಾದಂಥ ಪ್ರಾಡಕ್ಟ್ಸ್ ಇದೆ. ಥ್ಯಾಂಕ್ ಯು. ಸೊ ಹರ್ಬಲ್ ವಾಟರ್ ನಿಮಗೆ ಕುಡಿಯೋದಕ್ಕೆ ಕೊಟ್ಟಿದ್ದೀವಿ, ಜೊತೆಗೆ ಸೋಪ್ಸ್ ಇತ್ಯಾದಿ ಇದೆ. ಅದ್ರ ಜೊತೆಗೆ ಗ್ರಾಮ ರಾಜ್ಯ ಅಂತ ಹೇಳ್ಕೊಂಡು ಅವರು ಗ್ರಾಮ ರಾಜ್ಯದಿಂದ ರಾಮರಾಜ್ಯದ ಕಡೆಗೆ ಅಂತ ಅವ್ರ ಟ್ಯಾಗ್ ಲೈನು. ಸೊ ಆರೋಗ್ಯಕ್ಕೋಸ್ಕರ ಅಂದ್ರೆ ಸಾವಯವ ಪ್ರಾಡಕ್ಟ್ಸ್ ಪ್ಲಸ್ ಗೋ ಆಧಾರಿತ ಪ್ರಾಡಕ್ಟ್ಸ್ ಅನ್ನ ಅವರು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಸೋರ್ಸ್ ಮಾಡಿದ್ದಾರೆ. ಅದರ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಾತಾಡಿ ನಮ್ಮನ್ನ ಒಂದು ರೀತಿಯಲ್ಲಿ ಮಾಹಿತಿಯತ್ತ ತಗೊಂಡು ಹೋಗೋದ್ರ ಜೊತೆಗೆ ಎಂಟರ್ಟೈನ್ ಮಾಡ್ತಾ TRP ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಇಟ್ಸ್ ಅ ಪ್ಲೆಷರ್ ಬೀಯಿಂಗ್ ವಿತ್ ಯು ಆಲ್. ಸೊ ಇಷ್ಟು ಹೊತ್ತಿನ ಈ ಮಾತು ಕಥೆಯಲ್ಲಿ ನಿಮಗೆ ಸಿಕ್ಕಿದ್ದೆಷ್ಟು, ನೀವು ಅದರಲ್ಲಿ ಹೆಕ್ಕಿದ್ದೆಷ್ಟು ಅದನ್ನು ನೀವೇ ಆಯ್ಕೆ ಮಾಡಿ. ಯಾಕಂದರೆ ನಮ್ಮ ಜೊತೆ ಇರೋ ಈ ವ್ಯಕ್ತಿ ಅಂತೂ ಸಿಕ್ಕ ವಿಷಯದ ಆಳಕ್ಕೆ ಇಳಿದು ಅದನ್ನು ಹಾಗೆ ಕೆದಕಿ ತೆಗೆದು ಅದರ ಸಾರವನ್ನು ನಮಗೆ ಕೊಡುವಂಥ ಶಕ್ತಿ ಉಳ್ಳವರು ಅಂತ ನಿಮಗಂತೂ ಈಗಾಗಲೇ ಗೊತ್ತಾಗಿದೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಅನುರೂಪವಾಗಿ ನಾವೊಂದಿಷ್ಟು ವಿಷಯಗಳ ಆಳಕ್ಕೆ ಇಳಿದು ಹೊರಗೆ ಬರೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿತ್ವ ನಮ್ಮ ಜೊತೆ ಇರ್ತಾರೆ. ಅವ್ರ ಜೊತೆ ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ನಮಸ್ಕಾರ.